ಹರೇ ಕೃಷ್ಣ. ಇವತ್ತಿನ ಶನಿವಾರದ ಭಗವದ್ಗೀತಾ ಕ್ಲಾಸಿಗೆ ನಿಮಗೆ ಎಲ್ರಿಗೂ ಸ್ವಾಗತ. ಪ್ರಪ್ರಥಮವಾಗಿ ಶ್ರೀ ಗುರು ಮತ್ತೆ ಗೌರಾಂಗ ಮತ್ತೆ ಇಲ್ಲಿ ಉಪಸ್ಥಿತರಿರುವ ಎಲ್ಲಾ ಭಕ್ತರಲ್ಲಿ ಆಶೀರ್ವಾದ ಬೇಡಿಕೊಂಡು ಆರಂಭ ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ. ಇವತ್ತಿನ ಭಗವದ್ಗೀತಾ ಶ್ಲೋಕ 2ನೇ ಅಧ್ಯಾಯ 64ನೇ ಶ್ಲೋಕ 2.64. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. 64ನೇ ಶ್ಲೋಕ ಈ ರೀತಿ ಇದೆ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೇಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮಾ ಪ್ರಸಾದಂ ಅಧಿಗಚ್ಚತಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರಿಂದ. ಜೈ ಶ್ರೀಲ ಪ್ರಭುಪಾದ್. ಅನುವಾದ ಈ ರೀತಿ ಇದೆ. ಆದರೆ ರಾಗ ದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಭಾವಾರ್ಥ ದಯವಿಟ್ಟು ಯಾರಾದ್ರೂ ಓದ್ತೀರಾ? ನಾನು ಓದ್ಲಿ ಪ್ರಭುಗಳೇ? ಓದಿ ಮತ್ತೆ. ಭಾವಾರ್ಥ: ಒಬ್ಬ ಮನುಷ್ಯನು ಯಾವುದಾದರೂ ಕೃತಕ ರೀತಿಗಳಲ್ಲಿ ಹೊರಗಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು. ಆದರೆ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಲ್ಲದಿದ್ದರೆ ಅವನು ಪತನವಾಗುವ ಸಾಧ್ಯತೆ ಇದೆ ಎಂದು ಆಗಲೇ ವಿವರಿಸಿದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಭೋಗಾಸಕ್ತಿಯ ಮಟ್ಟದಲ್ಲಿ ಇದ್ದಾನೆ ಎಂದು ಭಾಸವಾದರೂ ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಭೋಗಾಸಕ್ತಿ ಇರುವುದಿಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಕೃಷ್ಣನ ತೃಪ್ತಿಯೇ ಮುಖ್ಯ, ಬೇರೇನೂ ಅಲ್ಲ. ಆದುದರಿಂದ ಅವನು ಎಲ್ಲ ಮೋಹ ನಿರ್ಮೋಹಗಳನ್ನು ಮೀರಿದವನು. ಕೃಷ್ಣನು ಬಯಸಿದರೆ ಭಕ್ತನು ಸಾಮಾನ್ಯವಾಗಿ ಅಪೇಕ್ಷಣೀಯವಲ್ಲ ಎಂದು ಭಾವಿಸುವುದನ್ನು ಮಾಡಬಹುದು. ಕೃಷ್ಣನು ಅಪೇಕ್ಷದಿದ್ದರೆ ಸಾಮಾನ್ಯವಾಗಿ ತನ್ನ ತೃಪ್ತಿಗಾಗಿ ಅವನು ಮಾಡುತ್ತಿದ್ದುದನ್ನು ಮಾಡಲಾರನು. ಆದುದರಿಂದ ಏನನ್ನಾದರೂ ಮಾಡುವುದು ಅಥವಾ ಮಾಡದಿರುವುದು ಅವನ ಕೈಯಲ್ಲಿದೆ, ಏಕೆಂದರೆ ಅವನು ಕೃಷ್ಣನ ಆದೇಶಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡುತ್ತಾನೆ. ಈ ಪ್ರಜ್ಞೆಯು ಭಗವಂತನ ಅವ್ಯಾಜ ಕರುಣೆ. ಭಕ್ತನು ಇಂದ್ರಿಯಾಸಕ್ತಿಯನ್ನು ಹೊಂದಿದ್ದರೂ ಈ ಕರುಣೆಯನ್ನು ಪಡೆಯಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ ಅಂದ್ರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ನಮ್ಮ ಭಕ್ತಿ ಸೇವೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಕೆಲವು ತತ್ವಗಳನ್ನು ನೀಡಿದ್ದಾರೆ. ಆ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಯಾವಾಗ್ಲೂ ಪಾಲನೆ ಮಾಡಬೇಕು. ಆವಾಗ ಮಾತ್ರ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾವು ಯಾವಾಗ್ಲೂ ಹರಿನಾಮ ಜಪವನ್ನು ನಾವು ಮಾಡಬೇಕು ನಿರಂತರವಾಗಿ. ಮತ್ತೆ ನಾವು ಈ 4 ನಿಯಂತ್ರಕ ತತ್ವಗಳನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು. ಆವಾಗ ನಾವು ಭಗವಂತನ ಒಂದು ಮರ್ಸಿ ಅಂದ್ರೆ ಕೃಪೆಯನ್ನು ನಾವು ಆಕರ್ಷಣೆ ಮಾಡಬಹುದು. ಆ ಭಗವಂತನ ಕೃಪೆಯಿಂದ ಮಾತ್ರ ನಾವು
ನಮ್ಮ ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡುವುದು ಅಂದಾಗ ಅದರಲ್ಲಿ 2 ವಿಷಯಗಳು ಬರ್ತದೆ. ಅದರಲ್ಲಿ ಒಂದು ಯಮ ಅಂತ ನಾವು ಕರಿತೇವೆ, ಮತ್ತೊಂದು ನಿಯಮ. ಅಂದ್ರೆ ಸಮ್ ಡೋಂಟ್ಸ್, ಸಮ್ ಡೂಸ್. ಕೆಲವು ವಿಷಯಗಳನ್ನು ನಾವು ಮಾಡ್ತೇವೆ, ಕೆಲವು ವಿಷಯಗಳನ್ನು ನಾವು ದೂರ ಇಡ್ತೇವೆ. ಅದಕ್ಕಾಗಿ ಆಚಾರ್ಯರು ಹೇಳಿದ್ದಾರೆ, ನಾವು ಭಕ್ತಿ ಸೇವೆಯಲ್ಲಿ ನಮಗೆ ಯಾವುದು ಫೇವರೇಬಲ್ ಇದೆ, ಅಂದ್ರೆ ನಮ್ಮ ಭಕ್ತಿ ಸೇವೆಗೆ ಅನುಕೂಲವಾಗಿದೆ, ಅದನ್ನು ನಾವು ಸ್ವೀಕಾರ ಮಾಡಬೇಕು. ಮತ್ತೆ ಯಾವುದು ನಮ್ಮ ಭಕ್ತಿ ಸೇವೆಗೆ ಪ್ರತಿಕೂಲ ಆಗಿದೆ ಅದನ್ನು ನಾವು ವರ್ಜಿಸಬೇಕು ಅಂತ ಹೇಳಿದ್ದಾರೆ. ಇದು ಪ್ರಿನ್ಸಿಪಲ್ ಆಫ್ ಸರೆಂಡರ್ ಅಂತ ಹೇಳ್ತಾರೆ. ಅಂದ್ರೆ ಶರಣಾಗತಿಯ ಮುಖ್ಯ ತತ್ವ ಇದು. ಅಕ್ಸೆಪ್ಟ್ ಫೇವರೇಬಲ್ ಫಾರ್ ವಾಟ್ ಎವರ್ ಇಸ್ ಫೇವರೇಬಲ್ ಫಾರ್ ಡಿವೋಷನಲ್ ಸರ್ವಿಸ್ ಅಂಡ್ ರಿಜೆಕ್ಟ್ ವಿಚ್ ಈಸ್ ನಾಟ್ ಫೇವರೇಬಲ್ ಫಾರ್ ಡಿವೋಷನಲ್ ಸರ್ವಿಸ್. ಆಮೇಲೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕಾದ್ರೆ ನಾವು ನಮ್ಮ ಜೀವನವನ್ನು ಡಿಸಿಪ್ಲಿನ್ ಮಾಡಿ ಇರಬೇಕು. ಶಿಸ್ತು, ನಮ್ಮ ಜೀವನದಲ್ಲಿ ಶಿಸ್ತು ಇರಬೇಕು. ಆಧ್ಯಾತ್ಮಿಕ ಜೀವನ ಅಂತ ಅಲ್ಲ, ಈವನ್ ನಾವು ಭೌತಿಕ ಜೀವನದಲ್ಲಿ ಸಹ ಪ್ರಗತಿಯನ್ನು ಹೊಂದಬೇಕಾದ್ರೆ ನಾವು ಶಿಸ್ತು ಇಲ್ದಿದ್ರೆ ನಾವು ಜೀವನದಲ್ಲಿ ಅಂದ್ರೆ ಯಾವುದೇ ಒಂದು ವಿಶೇಷವಾದದ್ದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಡಿಸಿಪ್ಲಿನ್ ಅಥವಾ ಶಿಸ್ತು ಅನ್ನೋದು ಅತ್ಯಂತ ಮುಖ್ಯವಾದ ಒಂದು ವಿಷಯ ಆಗಿದೆ. ಆದ್ರೆ ನಾವು ಈಗಿನ ಮಾಡರ್ನ್ ಸೊಸೈಟಿ, ನೂತನ ಸಮಾಜ ಅಂತ ನಾವು ನೋಡ್ತೇವೆ. ಅದರಲ್ಲಿ ಯಾರಿಗೂ ಅಂದ್ರೆ ಹೆಚ್ಚಿನವರಿಗೆ ಜಾಸ್ತಿ ಶಿಸ್ತು ಇಲ್ಲ. ತುಂಬಾ ಕಡಿಮೆ ಜನರು ಶಿಸ್ತನ್ನು ಪಾಲನೆ ಮಾಡ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಈಟ್, ಸ್ಲೀಪ್ ಅಂಡ್ ಬಿ ಮೆರಿ. ಅಂದ್ರೆ ಮನ್ಸಿಗೆ ಬಂದದನ್ನು ತಿನ್ನಿರಿ, ಆಮೇಲೆ ಮನ್ಸಿಗೆ ಬಂದದನ್ನು ಕುಡೀರಿ, ಆಮೇಲೆ ಆರಾಮಾಗಿ ನಿದ್ರೆ ಮಾಡಿ, ಆಮೇಲೆ ಜೀವನವನ್ನು ಎಂಜಾಯ್ ಮಾಡಿ ಅಂತ ಅವರು ಹೇಳ್ತಾರೆ. ಆಮೇಲೆ ಇಲ್ಲಿ ಅಮೆರಿಕದಲ್ಲೆಲ್ಲ ಈಗ ಅಂದ್ರೆ ತುಂಬಾ ಹಿಂದಿನಿಂದನೂ ಇದೆ, ಆದ್ರೆ ಅಲ್ಲಿ ಎಲ್ಲ ಯಾವ ತರ ಕಾನ್ಸೆಪ್ಟ್ ಅಂದ್ರೆ ಅದು ಈಗ ಸ್ಲೋಲಿ ನಮ್ಮ ಭಾರತ ದೇಶದಲ್ಲೂ ಬರ್ತಾ ಇದೆ. 14-15ನೇ ವಯಸ್ಸಿನ ಯುವಕ ಅಥವಾ ಯುವತಿಯರು ಅವರು ಡೇಟಿಂಗ್ ಅಂತ ಮಾಡೋದು. ಡೇಟಿಂಗ್ ಅಂದ್ರೆ ಅದೇನೋ ಆಪ್ ಎಲ್ಲ ಇರ್ತದಂತೆ, ಅದೇನೋ ಅದು ಮಾಡದೇ ಇದ್ರೆ ಡೇಟಿಂಗ್ ಅಂತ ಅವನು ಸ್ವಲ್ಪ ಅವನಿಗೆ ಸರಿ ಇಲ್ಲ ಅಂತ ಆ ರೀತಿ ಪರಿಗಣನೆ ಮಾಡ್ತಾರೆ. ಆದ್ರೆ ಅಟ್ಲೀಸ್ಟ್ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಸ್ವಲ್ಪ ಆದ್ರೂ ನಮ್ದು ಕಲ್ಚರ್ ಇರುವುದರಿಂದ ಸ್ವಲ್ಪ ರಿಸ್ಟ್ರೇನ್ ಇದೆ. ಆದ್ರೆ ಭಾರತ ದೇಶದಲ್ಲೂ ಸಹ ಈ ರೀತಿಯ ಸಂಸ್ಕೃತಿ ನಮ್ಮ ದೇಶದಲ್ಲೂ ಸಹ ಈ ಪಾಶ್ಚಾತ್ಯ ಸಂಸ್ಕೃತಿಯ ಇನ್ಫ್ಲೂಯೆನ್ಸ್ ನಮ್ಮ ದೇಶದಲ್ಲಿ ಸಹ ಬರ್ತಾ ಇದೆ. ಅದು ಡೇಟಿಂಗ್ ಆಪ್ ಅಂತ ಏನೋ ಯೂಸ್ ಮಾಡ್ಕೊಂಡು ಯುವಕ ಯುವತಿಯರು ಫ್ರೀ ಮಿಕ್ಸಿಂಗ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಮಾಡಿದ್ರೆ ಅವರ ಪೋಷಕರು ಅಂದ್ರೆ ಪೇರೆಂಟ್ಸ್ ಗಳಿಗೂ ಸಹ ತುಂಬಾ ಖುಷಿ ಆಗ್ತದೆ. ನಮ್ಮ ಮಕ್ಕಳು ತುಂಬಾ ಅಡ್ವಾನ್ಸ್ ಆಗಿದ್ದಾರೆ, ಆಮೇಲೆ ಮದ್ಯಪಾನ ಕುಡಿತಾರೆ, ಸ್ಮೋಕಿಂಗ್ ಮಾಡ್ತಾರೆ, ಕೂಲ್, ನಮ್ಮ ಮಕ್ಕಳು ಕೂಲ್ ಆಗಿದ್ದಾರೆ ಅಂತ. ಆದ್ರೆ ಯಾರಾದ್ರೂ ಭಕ್ತಿ ಸೇವೆಯನ್ನು ತೆಗೆದುಕೊಂಡ್ರೆ ಅವರು ವಿಚಿತ್ರವಾಗಿ ನೋಡ್ತಾರೆ. ಅದಕ್ಕಾಗಿ ನಾವು ನಮ್ಗೆ ಜ್ಞಾನ ಇರಬೇಕು, ಏನಂದ್ರೆ ನಾವು ಯಾವುದನ್ನು ಅವಾಯ್ಡ್ ಮಾಡಬೇಕು ಮತ್ತೆ ಯಾವುದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ. ಮುಖ್ಯವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅಸತ್ ಸಂಘ ತ್ಯಾಗ. ಅಂದ್ರೆ ಅವೈಷ್ಣವ ಅಥವಾ ಅಭಕ್ತರ ಸಂಘವನ್ನು ತ್ಯಜಿಸುವುದು, ಆಮೇಲೆ ಭಕ್ತರ ಸಂಘವನ್ನು ಸ್ವೀಕಾರ ಮಾಡುವುದು.
ಯಾಕಂದ್ರೆ ನಾವು ಯಾವಾಗ ಅಭಕ್ತರ ಸಂಘದಲ್ಲಿ ಇರ್ತೇವೆ, ಅವರು ನಮ್ಗೆ ಈ ಭಕ್ತಿ ಸೇವೆಯ ಪ್ರಜ್ಞೆಯಿಂದ ಅವರು ನಮ್ಗೆ ದೂರ ಎಳಿತಾರೆ. ಆದ್ರೆ ನಾವು ಯಾವಾಗ ಭಕ್ತರ ಸಂಘದಲ್ಲಿ ಇರ್ತೇವೆ, ಉದಾಹರಣೆಗೆ ನಾವು ಇಲ್ಲಿ ಪ್ರತಿ ಶನಿವಾರ ಇಲ್ಲಿ 6 ಗಂಟೆಗೆ ಜಾಯಿನ್ ಆಗ್ತೇವೆ, ನಾವು ನಮ್ಮೆಲ್ಲರ ಪ್ರಜ್ಞೆ ಆದಷ್ಟು ನಾವು ಕೃಷ್ಣ ಪ್ರಜ್ಞೆಯಾಗಿ ನಾವು ಈ ಭಗವದ್ಗೀತೆ ಅಥವಾ ಭಾಗವತದ ಹರಿಕಥೆಯನ್ನು ನಾವು ಕೇಳಲಿಕ್ಕೆ ನಾವು ಉತ್ಸುಕರಾಗಿ ಇರ್ತೇವೆ. ಅದೇ ನಾವು ಯಾವುದಾದ್ರೂ ಅಭಕ್ತರು, ಅವೈಷ್ಣವರು ಅವರ ಜೊತೆ ನಮ್ಮ ಸಂಘ ಇದ್ರೆ ಅವರು ಎಲ್ಲಾ ರೀತಿಯ ಪ್ರಜಲ್ಪಗಳನ್ನು ಮಾಡ್ತಾರೆ. ಅಲ್ಲಿ ಕ್ರಿಕೆಟ್ ಅಲ್ಲಿ ಅದಾಯ್ತು, ಆಮೇಲೆ ವರ್ಲ್ಡ್ ಪೊಲಿಟಿಕ್ಸ್ ಅಲ್ಲಿ ಏನೇನಾಗ್ತಾ ಇದೆ, ಆಮೇಲೆ ಎಲ್ಲೆಲ್ಲಿ ಏನೇನು ಬೇರೆ ಬೇರೆ ಅವರ ಫ್ಯಾಮಿಲಿಯಲ್ಲಿ ಆ ರೀತಿ ಆಯ್ತು, ಇವರ ಫ್ಯಾಮಿಲಿಯಲ್ಲಿ ಈ ರೀತಿ ಆಯ್ತು ಅಂತ ಈ ರೀತಿ ಗ್ರಾಮ್ಯ ಕಥಾ ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಗ್ರಾಮ್ಯ ಕಥಾ ನ ಸುನಿಬೆ ಅಂದ್ರೆ ಈ ಪ್ರಜಲ್ಪಗಳನ್ನು ನಾವು ಮಾಡಬಾರದು. ಯಾಕೆಂದ್ರೆ ಇದು ನಮ್ಗೆ ಕೃಷ್ಣ ಕಥೆಯನ್ನು ಕೇಳಲಿಕ್ಕೆ ಇರುವ ಆ ಒಂದು ಪ್ರವೃತ್ತಿಯನ್ನು ಅದು ನಾಶ ಮಾಡ್ತದೆ. ಆದ್ರಿಂದ ಆದಷ್ಟು ನಾವು ಎಷ್ಟು ಬೇಕೋ ಅಷ್ಟನ್ನೇ ನಾವು ಮಾತನಾಡಬೇಕು. ವರ್ಲ್ಡ್ ಪೊಲಿಟಿಕ್ಸ್ ಮಾತನಾಡಿ ಅದರಲ್ಲಿ ಏನು ಪ್ರಯೋಜನ ಏನೂ ಇಲ್ಲ. ನಮಗೆ ಯಾವ ಇಂಪಾರ್ಟೆಂಟ್ ನ್ಯೂಸ್ಗಳು ನಮ್ಗೆ ಬೇಕಾಗ್ತದೆ ಅದು ನಮ್ಗೆ ಒಂದು ಒಳ್ಳೆ ಮೀಡಿಯಾ ಥ್ರೂ ನಮ್ಗೆ ಅದು ಗೊತ್ತೇ ಆಗ್ತದೆ, ಪ್ರಮುಖವಾಗಿ ಬೇಕಾಗಿರುವ ನ್ಯೂಸ್ಗಳು. ಆದ್ರೆ ಈಗಿನ ಹೆಚ್ಚಿನವರು ಏನ್ ಮಾಡ್ತಾರೆ, ಬೆಳಿಗ್ಗೆ ಎದ್ದು ಶ್ರೀಮದ್ ಭಾಗವತ ಓದುವ ಬದಲು, ಶ್ರೀಮದ್ ಭಾಗವತ ಪ್ರವಚನ ಕೇಳುವ ಬದಲು ಅವರು ಬೆಳಿಗ್ಗೆ ಎದ್ದುಕೊಂಡು ಇದು ನ್ಯೂಸ್ ಪೇಪರ್ ಅನ್ನು ಓದ್ಕೊಂಡು ಕೂತ್ಕೊಳ್ತಾರೆ. ಆಮೇಲೆ ಆ ನ್ಯೂಸ್ ಪೇಪರ್ ಅಲ್ಲಿ ಏನಿರ್ತದೆ, ಅಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇದ್ರು, ಯಾರೋ ಸಿಕ್ಕಾಕೊಂಡ್ರು, ಇಲ್ಲಿ ಇಷ್ಟು ಜನ ಒಂದು ಯುವತಿಯನ್ನು ಹಾಳು ಮಾಡಿದ್ರು, ಆಮೇಲೆ ಅಲ್ಲಿ ಪ್ರವಾಹ ಬಂತು, ಇಲ್ಲಿ ಪೊಲಿಟಿಕ್ಸ್ ಅಲ್ಲಿ ಅಯ್ಯೋ ಈ ಪಕ್ಷ ಚೇಂಜ್ ಮಾಡಿದ್ರು. ಇದೆಲ್ಲ ಅಗತ್ಯ ಇಲ್ಲದೆ ಇರುವಂತಹ ವಿಷಯ. ಅಂದ್ರೆ ಅಷ್ಟು ಕೂಲಂಕಷವಾಗಿ ನಾವು ಅರ್ಥ ಆಗದಂತಹ ವಿಷಯಗಳು ಏನೂ ಇಲ್ಲ. ಅದು ಪ್ರಮುಖ ವಿಷಯಗಳು ನಮ್ಗೆ ಹೇಗಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಆದ್ರಿಂದ ಅಸತ್ಸಂಗ ತ್ಯಾಗ ಮಾಡ್ಬೇಕು, ಪ್ರಜಲ್ಪ ಅವಾಯ್ಡ್ ಮಾಡ್ಬೇಕು. ಪ್ರಜಲ್ಪ ಅಂದ್ರೆ ಈ ಗ್ರಾಮ್ಯ ಕಥಾ ಎಲ್ಲ ನಮ್ಗೆ ಬೇಡ, ಗ್ರಾಮ್ಯ ಕಥಾ ನ ಸುನಿಬೆ. ಆಮೇಲೆ 4 ನಿಯಂತ್ರಕ ತತ್ವಗಳಲ್ಲಿ ಈ ಧರ್ಮಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಆದಷ್ಟು ಅಂದ್ರೆ ಸಂಪೂರ್ಣವಾಗಿ ನಾವು ವರ್ಜಿಸಬೇಕಾಗ್ತದೆ. ಯಾಕಂದ್ರೆ ಈ 4 ಅಧರ್ಮ ನಮ್ಮನ್ನು ನರಕಕ್ಕೆ ಕರೆದೊಯ್ಯಲಿಕ್ಕೆ ಅದು ಕರೆದೊಯ್ತದೆ. ಅದು ಅಂದ್ರೆ ಅನೈತಿಕ ಸಂಬಂಧ ಅಥವಾ ಮಾಂಸ ಭಕ್ಷಣೆ, ಜೂಜಾಟ ಮಾಡುವುದು, ಆಮೇಲೆ ಇಂಟಾಕ್ಸಿಕೇಶನ್ ಅಂದ್ರೆ ಮದ್ಯಪಾನ ಮಾಡುವುದು. ಸೊ ಇದು 4 ನಾವು ವರ್ಜನೆ ಮಾಡಬೇಕು. ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ಸುಮಾರು 28 ಪ್ರಮುಖ ನರಕ ಲೋಕದ ಬಗ್ಗೆ ಅಲ್ಲಿ ವರ್ಣನೆ ಇದೆ. ರೌರವ, ಆಮೇಲೆ ಮಹಾರೌರವ, ಕುಂಭೀಪಾಕ, ವೈತರಣಿ, ಈ ರೀತಿಯ ಬೇರೆ ಬೇರೆ ನರಕಗಳು. ನಾವು ಏನೇನು ಪಾಪಗಳನ್ನು ಮಾಡಿದ್ರೆ ಎಲ್ಲೆಲ್ಲಿ ಯಾವ ರೀತಿಯ ಒಂದು ಶಿಕ್ಷೆ ಇದೆ. ಅನೈತಿಕ ಸಂಬಂಧವನ್ನು ಮಾಡಿದವನು ಯಾವುದೋ ಒಂದು ನರಕದ ಹೆಸರಿದೆ, ಅಲ್ಲಿ ಹೋಗಿ ಅಲ್ಲಿ ಆ ಐರನ್ ರಾಡ್, ಬಿಸಿ ಐರನ್ ರಾಡ್ ಒಂದು ಮಹಿಳೆದ್ದು ಯುವತಿದ್ದು ಮೂರ್ತಿ ಇರ್ತದೆ. ಪುರುಷ ಅನೈತಿಕ ಸಂಬಂಧ ಮಾಡಿದ್ರೆ ಫೋರ್ಸ್ಫುಲಿ ಅವನನ್ನು ಐರನ್ ರಾಡಿನ ಯುವತಿಯನ್ನು ಆಲಿಂಗನ ಮಾಡ್ಲಿಕ್ಕೆ ಯಮದೂತರು ಅವರು ಫೋರ್ಸ್ ಮಾಡ್ತಾರೆ. ಅಥವಾ ಯುವತಿ ಅನೈತಿಕ ಸಂಬಂಧ ಮಾಡಿದ್ರೆ ಪುರುಷನ ಐರನ್ ರಾಡ್ನ ಮೂರ್ತಿಯನ್ನು ಆಲಿಂಗನ ಮಾಡ್ಲಿಕ್ಕೆ ಪ್ರೇರೇಪಣೆ ಮಾಡ್ತಾರೆ. ಮಾಂಸ ಭಕ್ಷಣ ಮಾಡಿದ್ರೆ ಕುಂಭೀಪಾಕ ಅಂತ ಒಂದು ನರಕ ಇದೆ. ಅಲ್ಲಿ ಹೇಗೆ ಒಬ್ಬ ಇಲ್ಲಿ
ಮನುಷ್ಯ ಆ ನಮ್ಮ ಒಂದು ಇನ್ನೋಸೆಂಟ್ ಪ್ರಾಣಿಗಳನ್ನು ವಧೆ ಮಾಡ್ತಾನೆ, ಅದೇ ರೀತಿ ಅವನು ಹೇಗೆ ಕುಕ್ ಮಾಡಿ ಅದನ್ನು ತಿಂತಾನೆ, ಅವನಿಗೆ ಅದೇ ರೀತಿ ಆ ಕುಂಬಿಪಾಕ ನರಕದಲ್ಲಿ ಅವನಿಗೆ ಅಲ್ಲಿ ಆ ಬಿಸಿ ಬಿಸಿ ಕುದಿಯುವ ಒಂದು ಆಯಿಲ್ ಅಲ್ಲಿ ಅವನಿಗೆ ಹಾಕ್ತಾರೆ. ಆಮೇಲೆ ಅವನು ಅದ್ರಲ್ಲಿ ಒದ್ದಾಡ್ತಾ ಇರ್ತಾನೆ. ಅದಕ್ಕಾಗಿ ಹೆಲ್ಲಿಶ್ ನರಕ ಲೋಕದ ವರ್ಣನೆ ತುಂಬಾ, ಅಂದ್ರೆ ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ನೀವು ಓದಬಹುದು. ಡಿಸ್ಕ್ರಿಪ್ಷನ್ ಆಫ್ ಹೆಲಿಶ್ ಪ್ಲಾನೆಟ್ಸ್ ಅಂತ ಒಂದು ಚಾಪ್ಟರ್ ಇದೆ. ಅದರಿಂದ ಆದಷ್ಟು ಈ 4 ಅಧರ್ಮದ ಕಾರ್ಯಗಳನ್ನು ಸಂಪೂರ್ಣವಾಗಿ ದೂರ ಇಡಬೇಕು. ಆವಾಗ ಅದನ್ನು ಇದು ವಾಟ್ ಟು ಅವಾಯ್ಡ್, ಅಸತ್ ಸಂಗ ತ್ಯಾಗ ಮಾಡಬೇಕು, ಅಧರ್ಮಗಳನ್ನು ದೂರ ಇಡಬೇಕು, ಆಮೇಲೆ ಪ್ರಜಲ್ಪ ದೂರ ಇಡಬೇಕು. ಆಮೇಲೆ ಏನನ್ನು ಸ್ವೀಕಾರ ಮಾಡಬೇಕು ನಾವು ನಮ್ಮ ಜೀವನದಲ್ಲಿ? ಹರಿನಾಮ ಜಪವನ್ನು ಸ್ವೀಕಾರ ಮಾಡಬೇಕು. ಕೃಷ್ಣ ಕಥೆಯನ್ನು ನಾವು ಕೇಳಲಿಕ್ಕೆ ನಾವು ಆತುರರಾಗಿ ಇರಬೇಕು. ಪ್ರಸಾದವನ್ನು ನಾವು ಸ್ವೀಕಾರ ಮಾಡಬೇಕು. ಆಮೇಲೆ ಭಕ್ತರ ಸಂಘವನ್ನು ನಾವು ಆದಷ್ಟು ಆಶೆ ಮಾಡಬೇಕು. ಈ ರೀತಿ ನಾವು ಮಾಡಿದಾಗ ನಾವು ಭಕ್ತಿ ಸೇವೆಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ನಾವು ಈ ಹಿಂದಿನ ಶ್ಲೋಕಗಳಲ್ಲಿ ಸಹ ನೋಡಿದ್ದೇವೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸಿತ ಮತ್ಪರ ವಶೇಹಿ ಯಸ್ಯೇಂದ್ರಿಯಾನಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅಂದ್ರೆ ಯಾರು ಒಬ್ಬ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ತನ್ನ ಪ್ರಜ್ಞೆಯನ್ನು ಕೃಷ್ಣನ ದಿವ್ಯ ಪಾದಾರವಿಂದಗಳಿಗೆ ಫೋಕಸ್ ಮಾಡ್ತಾನೆ, ಅವನು ಫಿಕ್ಸ್ಡ್ ಇನ್ ಬುದ್ಧಿ, ಪ್ರಜ್ಞೆಯಲ್ಲಿ ಸ್ಥಿತನಾಗಿ ಇರ್ತಾನೆ ಅಂತ ಕೃಷ್ಣ ಹೇಳಿದಾನೆ. ಅದೇ ರೀತಿ ಈವನ್ ನಾವು ನಮ್ಗೆಲ್ರಿಗೂ ಗೊತ್ತು, ಇಲ್ಲಿ ಎಷ್ಟೊಂದು ನಾವು ಓದ್ತೇವೆ, ಇಂಜಿನಿಯರಿಂಗ್ ಡಿಗ್ರಿ, ಮೆಡಿಕಲ್ ಡಿಗ್ರಿ ಎಲ್ಲ ಮಾಡ್ತೇವೆ. ಸೊ ಆಧ್ಯಾತ್ಮಿಕ ಜೀವನದಲ್ಲಿ ಅಂತ ಮಾತ್ರ ಅಲ್ಲ, ನಾವು ಭೌತಿಕ ಜೀವನದಲ್ಲಿ ನೋಡಿದ್ರೂ ಸಹ ಒಬ್ನು ಅವನ ಜೀವನವನ್ನು ಡಿಸಿಪ್ಲಿನ್ ಮಾಡ್ಲೇಬೇಕಾಗ್ತದೆ. ನಮ್ಗೆ ಈಗ ಗೊತ್ತಿಲ್ಲ, ಆದ್ರೆ ಹಿಂದೆ ಅಮೆರಿಕಾದಲ್ಲಿ ಅತ್ಯಂತ ಹೆಚ್ಚು ಪೇಡ್ ಸ್ಪೋರ್ಟ್ಸ್ ಮೆನ್ಸ್ ಯಾರು ಅಂದ್ರೆ ಅವ್ರು ಬಾಕ್ಸರ್ಸ್ಗಳು. ಸೊ ಆ ಬಾಕ್ಸರ್ಸ್ ಗಳಲ್ಲಿ ನಮ್ಗೆ ಗೊತ್ತಿರ್ಬೋದು, ತುಂಬಾ ಫೇಮಸ್ ಅಂದ್ರೆ ಒಬ್ರು ಮೊಹಮ್ಮದ್ ಅಲಿ ಅಂತ ಒಬ್ರು ಬಾಕ್ಸರ್ ಇದ್ರು. ಅವರು ಆಕ್ಚುಲಿ ಅವರಿಗೆ ನಮ್ಮ ಒಬ್ಬರು ಭಕ್ತರಿಗೆ ಅವರ ಪರಿಚಯ ಇತ್ತು. ಅವರು ನಮ್ಮ ಭಕ್ತರಿಗೆ ಹೇಳ್ತಾ ಇದ್ರಂತೆ, ಏನು ಅಂದ್ರೆ ನನಗೆ ಕಾಮ ಜೀವನ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನನ್ನ ಬಾಕ್ಸಿಂಗ್ ಮ್ಯಾಚ್ ಅಲ್ಲಿ ವಿನ್ ಆಗ್ಬೇಕಾದ್ರೆ ಆ ಬಾಕ್ಸಿಂಗ್ ಮ್ಯಾಚ್ ಇರುವ 3 ತಿಂಗಳ ಹಿಂದೆಯಿಂದ ನಾನು ಕಾಮ ಜೀವನದಲ್ಲಿ ನಾನು ತೊಡಗ್ತಾ ಇರ್ಲಿಲ್ಲ. ಯಾಕಂದ್ರೆ ನನ್ನ ಬಾಡಿ ಸ್ವಲ್ಪ ವೀಕ್ ಆಗುತ್ತೆ, ಆವಾಗ ನಾನು ಬಾಕ್ಸಿಂಗ್ ಅಲ್ಲಿ ಸರಿಯಾಗಿ ಫೈಟಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವರು ಹೇಳ್ತಾ ಇದ್ರು ನಮ್ಮ ಭಕ್ತರಿಗೆ. ಆ ರೀತಿ ನಾವು ನೋಡಿದಾಗ ಈವನ್ ಭೌತಿಕ ಸ್ತರದಲ್ಲಿ ಸಹ ಒಬ್ರು ತಮ್ಮನ್ನು ಡಿಸಿಪ್ಲಿನ್ ಮಾಡಿಕೊಳ್ತಾರೆ. ಹಾಗೆ ಇರುವಾಗ ನಾವು ಆಧ್ಯಾತ್ಮಿಕ ಸ್ತರದಲ್ಲಿ ಮುಂದೆ ವರಿಬೇಕಾದ್ರೆ ನಾವು ಎಷ್ಟು ನಮ್ಮನ್ನು ನಾವು ಡಿಸಿಪ್ಲಿನ್ ಮಾಡ್ಕೊಂಡಿರ್ಬೇಕು ಅನ್ನೋದನ್ನು ನಾವು ಊಹೆ ಮಾಡಬಹುದು. ಅದೇ ರೀತಿ ನಾವು ಇಲ್ಲಿ ಎಷ್ಟೋ ಜನ ನಾವು ಡಾಕ್ಟರ್ಸ್, ಇಂಜಿನಿಯರ್ಸ್ ಅಥವಾ ಲಾಯರ್ಸ್ ಎಲ್ಲ ಇರಬಹುದು, ಅಥವಾ ಯಾವುದೇ ಬೇರೆ ನಮ್ಮ ಜೀವನದ ಒಂದು ಏನನ್ನಾದ್ರೂ ಸಾಧಿಸ್ಬೇಕಂತ ಆದ್ರೂ ಸಹ ಅದರಲ್ಲಿ ನಾವು ಶಿಸ್ತನ್ನು ಹೊಂದಿರಬೇಕು. ಶಿಸ್ತನ್ನು ಹೊಂದದೇ ಇದ್ರೆ ಅದು ತುಂಬಾ ಕಷ್ಟ ಆಗ್ತದೆ. ಉದಾಹರಣೆಗೆ ನಾವು MBBS ಸ್ಟಡಿ ಮಾಡ್ಬೇಕಾದ್ರೆ ಇಷ್ಟು ಕಾಲ ನಾವು ಓದ್ತೇವೆ, ಇಷ್ಟು ಕಾಲ ವಿಶ್ರಾಂತಿ ತೆಗೆದುಕೊಳ್ತೇವೆ, ಆಮೇಲೆ ಈ ಟೈಮಿಗೆ ನಾವು
ಊಟ ಮಾಡ್ತೇವೆ, ಸ್ವಲ್ಪ ರೆಗ್ಯುಲೇಟೆಡ್ ಲೈಫ್ ಇರ್ತದೆ. ಅದೇ ರೀತಿ ಡೆಡಿಕೇಟೆಡ್, ಈಗ ತಾಯಿ ಮಗುವಿಗೆ ಆರೈಕೆ ಮಾಡ್ಬೇಕಾದ್ರೆ ಅವಳು ತನ್ನ ಜೀವನವನ್ನು ಅವಳು ಮಗುವಿಗಾಗಿ ಡೆಡಿಕೇಟ್ ಮಾಡದೇ ಇದ್ರೆ ಆ ಮಗುವಿನ ಸ್ಥಿತಿ ಏನಾಗ್ತದೆ. ಅದೇ ರೀತಿ ಪ್ರತಿಯೊಂದು ಸ್ತರದಲ್ಲಿ ಸಹ ನಾವು ಡಿಸಿಪ್ಲಿನ್ ಅನ್ನು ಹೊಂದಿರಬೇಕು, ಡೆಡಿಕೇಶನ್ ಬೇಕಾಗ್ತದೆ. ಆದ್ರೆ ಪ್ರತಿಯೊಬ್ರು ಸಹ ಯಾವಾಗ ಇದು ಆಧ್ಯಾತ್ಮಿಕ ಸ್ತರದಲ್ಲಿ ಅಥವಾ ಧಾರ್ಮಿಕ ಸ್ತರದಲ್ಲಿ ರಿಲಿಜನ್ ಅಂತ ಬಂದಾಗ ಎಲ್ರು ಹೇಳ್ತಾರೆ 5 ನಿಮಿಷ ಬೆಳಿಗ್ಗೆ ಸ್ನಾನ ಮಾಡಿದ್ಮೇಲೆ ಒಂದ್ಸಲ ನಮಸ್ಕಾರ ಹಾಕಿದ್ರೆ ಸಾಕು, ಉಳ್ದಿದ್ ಸಮಯ ನೀನೇನು ಮಾಡ್ಬೇಕಾಗಿ ಇಲ್ಲ. ಅಷ್ಟೆಲ್ಲ ನೀನು ಬೆಳಿಗ್ಗಿಂದ ಸಂಜೆ ತನಕ ಭಕ್ತಿ ಸೇವೆ ಮಾಡುವ ಅಗತ್ಯ ಏನಿದೆ? ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಜಸ್ಟ್ ಕೈ ಮುಗಿದ್ರೆ ಅಷ್ಟು ಸಾಕಾಗ್ತದೆ ಜೀವನದಲ್ಲಿ. ಅದ್ರಾಗ ಮತ್ತೆ ಯಾವಾಗ್ಲೂ 2 ಗಂಟೆ ಜಪ, ಆಮೇಲೆ ಬೆಳಿಗ್ಗಿಂದ ಸಂಜೆ ತನಕ ಅದು ದೇವರದ್ದು ಭಕ್ತಿ ಸೇವೆ ಮಾಡ್ಕೊಂಡು ಕುತ್ಕೊಳ್ಬೇಕಂತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ರಿಲಿಜನ್, ಧಾರ್ಮಿಕ ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಹೊಂದುವ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ನಮ್ಮ ಹತ್ರ ಸಮಯ ಇರುವುದಿಲ್ಲ. ಆದ್ರೆ ಬೇರೆ ಎಲ್ಲ ನಾವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನೋಡ್ಬೇಕು, ಸ್ಟೇಟಸ್ ನೋಡ್ಬೇಕು, ಫೇಸ್ಬುಕ್ ಅಲ್ಲಿ ನಮ್ದು ಏನಾದ್ರು ಫೋಟೋಸ್ ಅಪ್ಲೋಡ್ ಮಾಡ್ಬೇಕು, ಅದು ಎಲ್ಲದಕ್ಕೂ ಪ್ರತಿಯೊಬ್ಬರಿಗೆ ಸಮಯ ಇರ್ತದೆ. ಆದ್ರೆ ಒಂದು ರೌಂಡ್ ಜಪಕ್ಕೆ 7 ರಿಂದ 8 ನಿಮಿಷ ಸಾಕು. ಅಂದ್ರೆ ಪ್ರತಿ ದಿನದಲ್ಲಿ 24 ಗಂಟೆಯಲ್ಲಿ 1 ರೌಂಡ್ ಮಾಡ್ಲಿಕ್ಕೆ ಸಹ ಸಮಯ ಇಲ್ಲ ಅಂತ ಹೇಳಿದ್ರೆ ಅವನ ಹತ್ರ 8 ನಿಮಿಷ ಅಥವಾ 10 ನಿಮಿಷ ಸಮಯ ಸಹ ಇಲ್ಲ ಅಂತ ಅರ್ಥ. ಸೊ ನಾವು ಪ್ರಪಂಚದ ಎಷ್ಟೇ ಬ್ಯುಸಿಯೆಸ್ಟ್ ವ್ಯಕ್ತಿಯನ್ನು ತೆಗೆದುಕೊಂಡ್ರು ಸಹ ಅವನು ಈ ವಿಷಯವನ್ನು ಹೇಳಿದ್ರೆ ಯಾರು ನಂಬುವುದಿಲ್ಲ. ಅದಕ್ಕಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ಒಬ್ಬ ವೃದ್ಧ ವ್ಯಕ್ತಿಗೆ ಚಾಂಟ್ ಅಂತ ಹೇಳಿದ್ರೆ ಅವನು ಕೃಷ್ಣ 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 ಅನ್ನೋ ಬದಲು ಕಾಂಟ್ 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 ಅಂತ ಹೇಳಿದಂತೆ. ಯಾಕಂದ್ರೆ ಈ ಇಂಪಯಸ್ ಅಥವಾ ಪಾಪ ಜೀವಿಗಳಿಗೆ ಅವರಿಗೆ ಕೃಷ್ಣನ ಹೆಸರು ಸಹ ಅವರ ಮುಖದಲ್ಲಿ ಬರುವುದಿಲ್ಲ. ಆದ್ರೆ ನಾವು ನಮ್ಮ ಆಚಾರ್ಯರಲ್ಲಿ ನೋಡ್ತೇವೆ, ಭಕ್ತಿ ವಿನೋದ್ ಠಾಕೂರ್ ಅಂತ ಅವರು ಇದ್ರು. ಅವರು ನಮ್ಮ ಶ್ರೀಲ ಪ್ರಭುಪಾದರ ಗುರುಗಳು, ಇಸ್ಕಾನ್ ಸಂಸ್ಥಾಪಕರ ಆಚಾರ್ಯರಾದ ಶ್ರೀಲ ಪ್ರಭುಪಾದರ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತ. ಅವರ ತಂದೆ ಅವರು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು. ಆಕ್ಚುಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಗುರುಗಳು ಅವರು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅಂತ. ಅವರ ಗುರುಗಳು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್. ಅವರು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರಿಗೆ 13 ಜನ, ಅವರು ಗೃಹಸ್ಥರಾಗಿದ್ರು, 13 ಜನ ಮಕ್ಕಳಿದ್ರು ಅವರಿಗೆ. 13 ಜನ ಮಕ್ಕಳಿದ್ರು. ದಿನಕ್ಕೆ ಕಡೇ ಪಕ್ಷ 64 ಮಾಲೆ ಅವರು ಜಪ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರು. ಅವ್ರು ಹೇಳಿದ್ದಾರೆ, ಯಾರು ಪ್ರತಿದಿನ ಕಡೇ ಪಕ್ಷ 64 ಮಾಲೆಗಳಷ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದಿಲ್ಲ, ಅವನು ಒಬ್ಬ ಬದ್ಧ ಆತ್ಮ ಅಥವಾ ಪತಿತ ಜೀವಾತ್ಮ ಅಂತ ಹೇಳಿದ್ದಾರೆ. ಅವರ ಸ್ಟ್ಯಾಂಡರ್ಡ್ ಪ್ರಕಾರ ಆಲ್ಮೋಸ್ಟ್ ಈಗ ಪ್ರತಿಯೊಬ್ರು ಬದ್ಧ ಆತ್ಮ, ಪತಿತ ಆತ್ಮಗಳು ಆಗಿದ್ದೇವೆ ನಾವು. ಆದ್ರೆ ಶ್ರೀಲ ಪ್ರಭುಪಾದರು ಯಾವಾಗ ಪಾಶ್ಚಾತ್ಯ ದೇಶಕ್ಕೆ ಹೋದ್ರು ಅವರಿಗೆ ಗೊತ್ತಾಯ್ತು ಇಷ್ಟೊಂದು ಹೈ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ಅಷ್ಟೊಂದು ಸುಲಭದಲ್ಲಿ ಆಗುವುದಿಲ್ಲ. ಎಸ್ಪೆಷಲಿ ಪಾಶ್ಚಾತ್ಯರಿಗೆ, ಮತ್ತೆ ಪಾಶ್ಚಾತ್ಯರಿಗಂತಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಭಾರತೀಯರಿಗೂ ಸಹ. ಅದಕ್ಕಾಗಿ ಅವರು 64ರಿಂದ 16 ಮಾಲೆಗೆ ಇಳಿಸಿದ್ದಾರೆ. ಯಾಕಂದ್ರೆ ಈ 16 ಮಾಲೆ ಕಡೆ ಪಕ್ಷ ಮಾಡ್ಲೇಬೇಕು. ಅದು ಯಾಕೆ ಅಂದ್ರೆ ಆ 16 ಮಾಲೆಗಳನ್ನು ನಾವು ಮಾಡಿದ್ರೆ ನಾವು ಸಂಪೂರ್ಣ ದಿನದ ಉದ್ದಕ್ಕೂ ನಾವು ಕೃಷ್ಣ ಪ್ರಜ್ಞೆಯುಳ್ಳವರಾಗಿ ಇರಬಹುದು. ಇಲ್ದಿದ್ರೆ ನಾವು 1 ರೌಂಡ್ ಮಾಡಿದ್ರೆ
ಅಥವಾ 4 ರೌಂಡ್ ಮಾಡಿದ್ರೆ ನಮ್ಮ ಕೃಷ್ಣ ಪ್ರಜ್ಞೆ ಅಷ್ಟೇ ಸಮಯ ಆಗ್ತದೆ. ಒಂದು 3 ಅವರ್ಸ್ ನಾವು ಕೃಷ್ಣ ಪ್ರಜ್ಞೆ ಆಗಿರಬಹುದು. ಆಮೇಲೆ ನಾವು ನಮ್ಮ ಭೌತಿಕ ಆಕ್ಟಿವಿಟೀಸ್ ಅಲ್ಲಿ ನಾವು ಮುಳುಗಿ ಇರ್ತೇವೆ. ಸೊ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು ಬೆಳಿಗ್ಗೆ ಬೇಗ ಹೇಳ್ತಾ ಇದ್ರು. ಬ್ರಹ್ಮ ಮುಹೂರ್ತ ಎಷ್ಟೋ ಗಂಟೆಗಳ ಮೊದಲು ಎದ್ದು ಹರಿನಾಮ ಜಪ ಮಾಡ್ತಿದ್ರು, ಆಮೇಲೆ ಭಾಗವತ ಓದ್ತಿದ್ರು, ಕೀರ್ತನೆಯನ್ನು ಮಾಡಿ, ಆಮೇಲೆ ಅವರು ಬ್ರಿಟಿಷ್ ಅಲ್ಲಿ ಒಬ್ಬ ದೊಡ್ಡ ಮ್ಯಾಜಿಸ್ಟ್ರೇಟ್ ಆಗಿದ್ರು. ಅವರು ಎಷ್ಟು ಬುದ್ಧಿವಂತಿಕೆಯಿಂದ ನ್ಯಾಯವನ್ನು ಕೊಡ್ತಾ ಇದ್ರಂದ್ರೆ ಈವನ್ ಬ್ರಿಟಿಷ್ ಅವರು ಗವರ್ಮೆಂಟ್ ಅವರಿಗೆ ತುಂಬಾ ರೆಸ್ಪೆಕ್ಟ್ ಅನ್ನು ಅವರು ಕೊಡ್ತಾ ಇದ್ರು. ಆಮೇಲೆ ಅದು ಭೌತಿಕ ಸ್ತರದಲ್ಲಿ ಅಷ್ಟೊಂದು ರೆಸ್ಪೆಕ್ಟೆಡ್ ಮ್ಯಾಜಿಸ್ಟ್ರೇಟ್ ಆಗಿದ್ರು. ಸೊ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಸ್ತರದಲ್ಲಿ ಸಹ ಎಷ್ಟೊಂದು ಜನ ಸನ್ಯಾಸಿಗಳು, ಬ್ರಹ್ಮಚಾರಿಗಳೆಲ್ಲ ಬಂದ್ರು. ಇವರು ಗೃಹಸ್ಥರಾಗಿದ್ರು ಸಹ ಇವರ ಬಂದು ಕಾಲು ಇಲ್ಲ ಹಿಡಿದು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಅವರ ಹತ್ರ ಕೃಷ್ಣ ಕಥೆಯನ್ನೆಲ್ಲ ಕೇಳ್ತಾ ಇದ್ರು. ಅವರು ಅಷ್ಟೊಂದು ಡಿಸಿಪ್ಲಿನ್ಡ್ ಆಗಿ ಅವರು ಇದ್ರು. ಅವರು ಎಷ್ಟು ಶಿಸ್ತುಬದ್ಧರಾಗಿ ಇದ್ರು. ಈವನ್ ಅವರು ಗೃಹಸ್ಥ ಜೀವನವನ್ನು ನಾವು ಹೇಗೆ ನಡೆಸಬಹುದು, ನಾವು ಗೃಹಸ್ಥ ಜೀವನದಲ್ಲೂ ಸಹ ನಾವು ಅತ್ಯಂತ ಉನ್ನತವಾದ ಪರಿಪೂರ್ಣತೆಯನ್ನು ಪಡೆಯಬಹುದು ಅಂತ ಅವರು ನಮ್ಗೆ ತೋರಿಸಿ ಕೊಟ್ಟಿದ್ದಾರೆ. ಸೊ ಅವರನ್ನು 7th ಗೋಸ್ವಾಮಿ ಅಂತ ಕರೀತಾರೆ, ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್. ಸೊ ಅಷ್ಟೊಂದು ಅತ್ಯಂತ ಉನ್ನತರಾದ ವೈಷ್ಣವರಲ್ಲಿ ಅವರು ಒಬ್ಬರಾಗಿದ್ರು. ನಮ್ಮ ಆಚಾರ್ಯರಲ್ಲಿ ಅವರು ಒಬ್ರು. ಆದ್ರೆ ನಾವು ನೋಡ್ತೇವೆ ಅನ್ಡಿಸಿಪ್ಲಿನ್ಡ್ ಲೈಫ್ ಅದೇ ರೀತಿ ಮಾಡಿದಾಗ ನಾವು ಇಂದ್ರಿಯ ತೃಪ್ತಿಗೆ ನಾವು ಒಳಗಾಗ್ತೇವೆ. ಆವಾಗ ಒಬ್ಬನ ಮೋಟಿವ್ ಏನಾಗ್ತದೆ, ಇಂದ್ರಿಯ ತೃಪ್ತಿ ಅಥವಾ ಅವನು ಸೆಲ್ಫಿಶ್ನೆಸ್, ಇದಕ್ಕೆ ಅವರು ಮತ್ತೆ ಗ್ರೀಡ್, ಲಸ್ಟ್, ಇದಕ್ಕೆಲ್ಲ ಅವರು ಒಳಗಾಗ್ತಾರೆ. ಅದಕ್ಕಾಗಿ ಪ್ರಪ್ರಥಮವಾಗಿ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕಾದ್ರೆ ನಾವು ಪ್ರಪ್ರಥಮವಾಗಿ ನಮ್ಮ ಇಂದ್ರಿಯಗಳನ್ನು ಮತ್ತೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಸೆನ್ಸ್ ಕಂಟ್ರೋಲ್ ಅಂಡ್ ಮೈಂಡ್ ಕಂಟ್ರೋಲ್, ಫಸ್ಟ್ ಸ್ಟೆಪ್ ಇನ್ ಸ್ಪಿರಿಚುವಲ್ ಪ್ರೋಗ್ರೆಸ್. ನಾವು ಒಂದು ಕಡೆ ನಾವು ಇಂದ್ರಿಯ ತೃಪ್ತಿಗಳನ್ನು ಮಾಡ್ತಾ ಇದ್ದು, ಇನ್ನೊಂದು ಕಡೆ ನಾವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡ್ತಾ ಇದ್ರೆ ಅದು ಈ ಬೆಂಕಿಗೆ ಫ್ಯೂಯಲ್ ಅನ್ನು ನೀಡುವುದು, ಆಮೇಲೆ ಒಂದ್ ಕಡೆಯಿಂದ ನೀರನ್ನು ಹಾಕಿದ ಹಾಗೆ ಅದು ಬೆಂಕಿ ಅಷ್ಟೊಂದು ಪವರ್ಫುಲ್ ಆಗಿ ಉರಿಯುವುದಿಲ್ಲ. ಅದರಿಂದ ಆದಷ್ಟು ನಾವು ಇಂದ್ರಿಯ ತೃಪ್ತಿಗಳನ್ನು, ಇಂದ್ರಿಯ ಸುಖವನ್ನು ದೂರ ಇಡಬೇಕು. ಈಗ ಮೊದಲು ಶ್ರೀ ಶಂಕರಾಚಾರ್ಯರು ಅವರ ಫಿಲಾಸಫಿ ಪ್ರಕಾರ ಅವರು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಅವರು ಆವಾಗ ಅದ್ವೈತವಾದಿಗಳು ಅದನ್ನು ಫಿಲಾಸಫಿಯನ್ನು ಪ್ರಪೋಸ್ ಮಾಡ್ತಾರೆ. ಆದ್ರೆ ವೈಷ್ಣವ ಫಿಲಾಸಫಿ ಪ್ರಕಾರ ನಾವು ಮ್ಯಾಟರ್ ಮತ್ತೆ ಸ್ಪಿರಿಟ್, ಅಂದ್ರೆ ಈ ಜಡವಸ್ತು, ಭೌತಿಕ ವಸ್ತು, ಈ ಜಡವಸ್ತು ಮತ್ತೆ ಆಧ್ಯಾತ್ಮಿಕವಾದ ಒಂದು ಚೇತನಾತ್ಮ ಅಂದ್ರೆ ಜೀವಾತ್ಮ ಅಂದ್ರೆ ಸ್ಪಿರಿಟ್ ಸೋಲ್, ಇದು ಆಕ್ಚುಲಿ ದೇ ಆರ್ ಡಿಫ್ರೆಂಟ್ ಅಂದ್ರೆ ಈ ಭೌತಿಕ ಲೋಕದಲ್ಲಿ ಅದು ಅಶಾಶ್ವತವಾಗಿ ಇದೆ, ಆದ್ರೆ ಅದು ರಿಯಲ್. ಅಂದ್ರೆ ಈಗ ನಾವು ನೋಡ್ತಾ ಇರೋದು ಎಲ್ಲ ರಿಯಲ್ ಆಗಿದೆ, ಆದ್ರೆ ಇದೆಲ್ಲ ಅಶಾಶ್ವತ. ಈಗ ಈ ನನ್ನ ಮನೆಯನ್ನು ನೋಡ್ತಾ ಇದ್ದೇನೆ, ಇದು ರಿಯಲ್ ಆಗಿ ಇದೆ, ಆದ್ರೆ ಇದು ಅಶಾಶ್ವತ. 100 ವರ್ಷ ಅಥವಾ 200 ವರ್ಷದ ನಂತರ ಈ ಮನೆ ಇಲ್ಲಿ ನಾನು ಈ ಸೇಮ್ ಪ್ಲೇಸಿಗೆ ಬಂದ್ರೆ ಈ ಮನೆ ಇರೋದಿಲ್ಲ, ಅದು ಅಶಾಶ್ವತವಾಗಿ ಇದೆ. ಆದ್ರೆ ಅವರು ಅದ್ವೈತವಾದಿಗಳು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬ್ರಹ್ಮ ಮಾತ್ರ ಸತ್ಯ, ಉಳಿದಿದ್ದೆಲ್ಲ ಮಿಥ್ಯ, ಇದು ನಾವೆಲ್ಲ ನೋಡ್ತಾ ಇರೋದು ಇದು ಭ್ರಮೆ ಅಂತ ಅವರು ಹೇಳ್ತಾರೆ. ಆದ್ರೆ ಇದು ಭ್ರಮೆ ಅಲ್ಲ, ಇದು ತಾತ್ಕಾಲಿಕ, ಇದು ರಿಯಲ್, ಇದು ನಿಜವಾದ ವಸ್ತುವನ್ನೇ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇದು ಕೃಷ್ಣನ ಬಹಿರಂಗ ಶಕ್ತಿ ಆಗಿದೆ. ಮತ್ತೆ ಜೀವಾತ್ಮಗಳು ಕೃಷ್ಣನ ಮಾರ್ಜಿನಲ್ ಪೊಟೆನ್ಸಿ, ತಟಸ್ಥ ಶಕ್ತಿ ಆಗಿದೆ. ಮತ್ತೆ ಈ ಭೌತಿಕ ಜಡ ವಸ್ತು ಮತ್ತೆ ತಟಸ್ಥ ಶಕ್ತಿಯಾದ ಜೀವಾತ್ಮಗಳ
ಎಬೌವ್ ಒಬ್ರು ಇದಾರೆ ಅಂದ್ರೆ ಪರಬ್ರಹ್ಮನ್ ಅಂದ್ರೆ ಪರಮಾತ್ಮ ಅಂತ ನಾವು ಕರಿತೀವಿ. ಅದು ಸುಪ್ರೀಂ ಲಾರ್ಡ್ ಶ್ರೀಕೃಷ್ಣ ಅಂತ ಕರಿತೀವಿ. ಇವರಿಬ್ಬರ ಮಾಸ್ಟರ್ ಅವನು ಶ್ರೀ ಕೃಷ್ಣ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣಂ. ಆದರೆ ನಾವು ನಮ್ಮ ಪ್ರಜ್ಞೆಯನ್ನು ಯಾವಾಗ ನಾವು ಜಡವಸ್ತುಗಳ ಈ ತಾತ್ಕಾಲಿಕವಾದ ಜಡವಸ್ತುಗಳಿಗೆ ನಾವು ಫೋಕಸ್ ಮಾಡ್ತೇವೆ, ಆಮೇಲೆ ನಮ್ಮನ್ನು ನಾವು ಈ ಭೌತಿಕ ಶರೀರ, ಆಮೇಲೆ ಈ ಭೌತಿಕ ಲೋಕವೇ ಸರ್ವಸ್ವ, ಈ ರೀತಿ ಒಂದು ನಾವು ಯಾವಾಗ ನಾವು ಫೋಕಸ್ ಮಾಡಿ ಅದನ್ನ ನಾವು ರೆಕಗ್ನೈಸ್ ಮಾಡ್ಕೊಳ್ತೇವೆ, ಆವಾಗ ನಾವು ಅವಿದ್ಯೆಯಲ್ಲಿ ಇದ್ದೇವೆ, ಇಗ್ನೋರೆನ್ಸ್ ಅಲ್ಲಿ ನಾವು ಇದ್ದೇವೆ. ಆದ್ರೆ ನಮ್ಮ ಸ್ಥಾನವನ್ನು ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ನಾವು ಕೃಷ್ಣನ ನಿತ್ಯ ದಾಸರು. ನಮ್ಮ ನಿಜವಾದ ಸ್ಥಾನ ಈ ಭೌತಿಕ ಲೋಕ ಅಲ್ಲ. ನಾವು ಇಲ್ಲಿ ಏನೋ ಕೃಷ್ಣನನ್ನು ಬಿಟ್ಟು ನಾವು ಸುಖವಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕಾಗಿ ಇಲ್ಲಿ ಈ ಭೌತಿಕ ಲೋಕಕ್ಕೆ ಹೇಗೋ ಬಿದ್ದಿದ್ದೇವೆ. ಆದ್ರಿಂದ ಈ ಭೌತಿಕ ಲೋಕದಿಂದ ನಾವು ಹೊರಗೆ ಬರಬೇಕು ಅಂತ ನಾವು ಈ ಪ್ರಜ್ಞೆಯನ್ನು ನಾವು ಹೊಂದಿರಬೇಕು. ಇದು ಯಾವಾಗ ನಮ್ಗೆ ಅದು ಆವಾಗ ಯಾವಾಗ ನಾವು ಸ್ಪಿರಿಚುವಲಿ ನಾವು ಕೃಷ್ಣನ್ ಜೊತೆ ಕನೆಕ್ಟ್ ಮಾಡ್ತೇವೆ, ಆವಾಗ ಅದು ವಿದ್ಯಾ ಆಗ್ತದೆ. ಇಲ್ಲದಿದ್ರೆ ಅದು ಅವಿದ್ಯಾ ಆಗಿ ಇರ್ತದೆ. ಅದೇ ರೀತಿ ನಮ್ಮ ಮನಸ್ಸು ಸಹ ಒಂದು ರೀತಿ ಟರ್ಬುಲೆಂಟ್. ಅದು ಒಂಥರ ಮಂಗ ಇದ್ದ ಹಾಗೆ, ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಅದು ಬೇಕು, ಇದು ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಜಪ ನಮ್ಗೆ ಬೇಡ, ಒಂದ್ ಕಡೆ ಕೂತ್ಕೊಂಡು ಜಪ ಮಾಡೋದು ಬೇಡ, ಭಗವದ್ಗೀತೆ ನಾಳೆ ಓದೋಣ, ಅಥವಾ ಇವತ್ತಿನ ಸ್ಯಾಟರ್ಡೆ ಕ್ಲಾಸ್ ಬೇಡ ನಮ್ಗೆ, ಅಥವಾ ಈ ರೀತಿ ಇದೆಲ್ಲ ಮೈಂಡ್ ನಮ್ಗೆ ಹೇಳ್ತದೆ. ಯಾಕೆ ಕ್ಲಾಸ್ ಜಾಯ್ನ್ ಆಗ್ಬೇಕು, ಇವತ್ತು ನನ್ಗೆ ಸ್ವಲ್ಪ ಮೈ ಬಿಸಿ ಇದೆ ಅಂತ ಈ ರೀತಿ ಮೈಂಡ್ ಟ್ರಿಕ್ ಮಾಡಿ ಬಿಡ್ತದೆ. ಅದು ನಮ್ಗೆ ಆಧ್ಯಾತ್ಮಿಕವಾಗಿ ಏನೇ ಮಾಡ್ಲಿಕ್ಕೂ ಅದು ಟ್ರಿಕ್ ಮಾಡಿ ಬಿಡ್ತದೆ. ಇವತ್ತು 4 ರೌಂಡ್ ಮಾಡ್ತಾ ಇದ್ದೆ, ಇವತ್ತು 2 ರೌಂಡ್ ಸಾಕು, ನಾಳೆ ನಾನು ಸ್ವಲ್ಪ ಕವರ್ ಮಾಡಿ 6 ರೌಂಡ್ ಮಾಡ್ತೇನೆ, ಇವತ್ತು ಸ್ವಲ್ಪ ಸುಸ್ತಾಗಿದೆ. ಆ ರೀತಿ ಅದು ಮೈಂಡ್ ಟ್ರಿಕ್ ಮಾಡಿ ನಮ್ಮನ್ನು ಆಧ್ಯಾತ್ಮಿಕದಿಂದ ನಮ್ಮನ್ನು ಆದಷ್ಟು ದೂರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅದು ಪ್ರಯತ್ನ ಮಾಡ್ತದೆ. ಅದಕ್ಕಾಗಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದ್ರು, ಮೈಂಡ್ ಅಂದ್ರೆ ಅದೊಂದು ಅವೈಷ್ಣವ, ಅಭಕ್ತ. ಅದು ನಮ್ಮನ್ನು ಯಾವಾಗ್ಲೂ ಅದು ಆಧ್ಯಾತ್ಮಿಕ ಸ್ತರದಿಂದ ದೂರಕ್ಕೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದ್ರೆ ನಾವು ನಮ್ಮ ಮನಸ್ಸನ್ನು ನಾವು ನಮ್ಮ ಮಿತ್ರನನ್ನಾಗಿ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಒಂದು ನದಿ ಇದೆ ಅಂತ ಇಟ್ಕೊಂಡ್ರೆ, ಅಥವಾ ಕೆರೆ ಇದ್ರೆ, ನೀವು ನೋಡಿರ್ಬೋದು ಹಳ್ಳಿಯಲ್ಲೆಲ್ಲ ಕೆರೆಗಳಿದ್ರೆ ಅದ್ರಲ್ಲಿ ಈಗ ತುಂಬಾ ಈ ಜೋರ್ ಮಳೆಗಾಲದಲ್ಲಿ ಅದು ತುಂಬಾ ಮಡ್ಡಿಯಾಗಿ ಕಾಣ್ತದೆ, ಅಂದ್ರೆ ಮಣ್ಣು ಆ ರೀತಿ ಕಾಣ್ತದೆ. ಆದ್ರೆ ಅದು ಯಾವಾಗ ಒಂಥರ ಮಣ್ಣೆಲ್ಲ ಕೆಳಗೆ ಸೆಟ್ಲ್ ಆಗ್ತದೆ, ಆವಾಗ ನೀವು ಡೀಪ್ ಆಗಿ ಅದು ಕೆಳಗಿದ್ದು ಅದು ಸ್ವಲ್ಪ ಅಷ್ಟೊಂದು ಡೀಪ್ ಅಂದ್ರೆ ಕಾಣ್ತಾ ಇದ್ರೆ ನಿಮ್ಗೆ ಕಣ್ಣಿಗೆ, ಅದು ಕೆಳಗಿನ ನೆಲ ಸಹ ಅದರಲ್ಲಿ ಕಲ್ಲುಗಳು ಅದೆಲ್ಲ ಕಾಣ್ತದೆ ನಮ್ಗೆ. ಅದಕ್ಕಾಗಿ ಯಾವಾಗ ಅದು ನೀರು ಕ್ಲಿಯರ್ ಆಗಿ ಇರ್ತದೆ, ನಾವು ಅದರ ಮೂಲಕ ಎಲ್ಲ ಅದರ ಅಡಿ ತನಕ ನಾವು ನೋಡ್ಬೋದು. ಆದ್ರೆ ಅದು ಯಾವಾಗ ದೂಷಿತವಾಗಿ ಇರ್ತದೆ, ಅದು ಮಡ್ಡಿಯಾಗಿ ನಮ್ಗೆ ಏನನ್ನೂ ನೋಡ್ಲಿಕ್ಕೆ ಆಗುದಿಲ್ಲ, ಬರೇ ಮಣ್ಣು ಮಾತ್ರ ಕಾಣಿಸ್ತಾ ಇರ್ತದೆ. ಅದೇ ರೀತಿ ನಮ್ಮ ಮನಸ್ಸು, ಯಾವಾಗ ಮನಸ್ಸು ಕಲುಷಿತವಾಗಿ ಇರ್ತದೆ, ಭೌತಿಕ ಈ ಇಂದ್ರಿಯ ತೃಪ್ತಿಗಳು, ಆಮೇಲೆ ಇಂದ್ರಿಯ ಆಶೆಗಳು, ಇಂದ್ರಿಯ ಸುಖ, ಆಮೇಲೆ ನಮಗೆ ಆಧ್ಯಾತ್ಮಿಕದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರುವುದು, ಈ ರೀತಿ ನಮ್ಗೆ ಎಷ್ಟೋ ಒಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅನರ್ಥಗಳು, ಇದೆಲ್ಲ ಒಂದು ಈ ಮನಸ್ಸನ್ನು ದೂಷಿತ ಮಾಡಿ ಇರ್ತದೆ. ಆದ್ರೆ ಯಾವಾಗ ನಾವು
ಈ ಆಧ್ಯಾತ್ಮಿಕ ಅಭ್ಯಾಸಗಳಿಂದ ನಾವು ಮನಸ್ಸನ್ನು ನಾವು ಶುದ್ಧಗೊಳಿಸ್ತಾ ಹೋಗ್ತೇವೆ, ನಾವು ಪವಿತ್ರರಾಗ್ತಾ ಹೋಗ್ತೇವೆ. ಆವಾಗ ಆ ಮನಸ್ಸು ನಮ್ಮ ಹತೋಟಿಗೆ ಬರ್ತದೆ, ಸ್ಲೋಲಿ ನಮ್ಮ ಹತೋಟಿಗೆ ಬರ್ತದೆ. ಆವಾಗ ನಾವು ಮನಸ್ಸು ಹೇಳಿದಾಗೆ ಕೇಳುವುದಿಲ್ಲ, ಮನಸ್ಸು ನಾವು ಹೇಳಿದಾಗೆ ಕೇಳ್ತಾ ಇರ್ತದೆ. ಆವಾಗ ನಮ್ಗೆ ಯಾವಾಗ ಶನಿವಾರ ಬರ್ತದೆ, ಯಾವಾಗ ನಾನು ಶನಿವಾರ ಅಂತಲ್ಲ, ಪ್ರತಿದಿನ ನಾನು ಭಗವತ್ ಶ್ರವಣ ಮಾಡ್ಬೇಕು, ಭಾಗವತ ಕತೆ ಕೇಳ್ಬೇಕು, ಅದು ಆಮೇಲೆ ಭಕ್ತರ ಸಂಘ ಮಾಡ್ಬೇಕು, ನಾನು ಯಾವಾಗ ಜಪ ಮಾಡ್ತೇನೆ, ಈ ರೀತಿಯ ಒಂದು ಟೇಸ್ಟ್, ರುಚಿ ಬರ್ಲಿಕ್ಕೆ ಆರಂಭ ಆಗ್ತದೆ. ಅದಕ್ಕಾಗಿ ನಾವು ನಮ್ಮ ಅಭ್ಯಾಸಗಳನ್ನು ನಾವು ಸತತವಾಗಿ ನಾವು ಮಾಡ್ಬೇಕು. ಶ್ರೇಯಾಸ್ ಮತ್ತೆ ಪ್ರೇಯಾಸ್ ಅಂತ. ಶ್ರೇಯಾಸ್ ಅಂದ್ರೆ ಮನ್ಸು ಹೇಳ್ತದೆ ಮಾಡ್ಬೇಡ, ಅದು ಆಧ್ಯಾತ್ಮಿಕ ಇದನ್ನು ಮಾಡ್ಬೇಡ ಅಂದ್ರೆ ಮನ್ಸಿಗೆ ಬಂದದನ್ನು ನಾವು ಮಾಡೋದು. ಏನೋ ಒಂದು ತಿನ್ಲಿಕ್ಕೆ ಇಷ್ಟ ಇದೆ ಅಂದ್ರೆ ಅದು ಕಾಣ್ತಾ ಇದೆ, ಅದನ್ನು ತಿಂದು ಬಿಡುವುದು. ಆದ್ರೆ ಇದು ಆನಿಮಲ್ ಸಹ ಅದೇ ರೀತಿ ಅವರು ಮಾಡ್ತಾರೆ. ಈಗ ನೀವು ಈಗ ಹಳ್ಳಿಗಳ ಹತ್ರ ಹೋದ್ರೆ ಅಲ್ಲಿ ಮಂಗಗಳು ಇರ್ತವೆ ಅಂತ ಇಟ್ಕೊಳ್ಳಿ. ಒಂದು ಮಂಗ ಅದೇ ಮತ್ತು ಒಂದು ಗಂಡು ಮಂಗ ಹೆಣ್ಣು ಮಂಗವನ್ನು ನೋಡಿದ್ರೆ ಆ ಹೆಣ್ಣು ಮಂಗದ ಮೇಲೆ ಹಾರಿ ಅದು ಲೈಂಗಿಕತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಮನ್ಸಿಗೆ ಬಂದಂಗೆ ಆಕ್ಟ್ ಮಾಡೋದು, ಅಥವಾ ಏನಾದ್ರೂ ಅಲ್ಲಿ ಏನೋ ಒಂದು ಹಣ್ಣು ತಿಂತು ಅದನ್ನು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಆಮೇಲೆ ಬೇರೆ ಮಂಗಕ್ಕೆ ಅದು ಓಡಿಸಿ ಆಮೇಲೆ ಸ್ವಲ್ಪ ಬಾಸಿಸಮ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಇದೆಲ್ಲ ಏನಂದ್ರೆ ಮನಸ್ಸಿಗೆ ಬಂದ ಹಾಗೆ ಆಕ್ಟಿವಿಟೀಸ್ ಮಾಡೋದು. ಆದ್ರೆ ಮನುಷ್ಯ ಜನ್ಮ ಆ ರೀತಿಯ ಆಕ್ಟಿವಿಟಿ ಮಾಡ್ಲಿಕ್ಕಲ್ಲ. ಮನಸ್ಸಿಗೆ ಬಂದಾಗ ಲೈಂಗಿಕತೆ, ಮನಸ್ಸಿಗೆ ಬಂದಾಗ ತಿನ್ನುವುದು, ಮನಸ್ಸಿಗೆ ಬಂದಷ್ಟು ನಿದ್ದೆ ಮಾಡುವುದು, ಈ ರೀತಿಯ ಜೀವನಕ್ಕಾಗಿ ಅಲ್ಲ ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಇರುವುದು ಸಮಥಿಂಗ್ ಹೈಯರ್ ಪರ್ಪಸ್ ಇದೆ ಮನುಷ್ಯ ಜನ್ಮಕ್ಕೆ. ಅದು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನಾವು ಹೈಯರ್ ಪರ್ಪಸ್ಸಿಗಾಗಿ ನಾವು ತಪಶ್ಚರ್ಯಗಳನ್ನು ನಾವು ಮಾಡುವುದು. ವಾಲಂಟರಿಲಿ ನಾವು ಆ ಇದು ಪೇನ್ ಅಥವಾ ಇದನ್ನ ನಾವು ತಗೊಳ್ತೇವೆ. ಯಾಕೆ ಅಂದ್ರೆ ಹೈಯರ್ ಪರ್ಪಸ್. ನಮ್ಗೆ ಗೊತ್ತು ಮನುಷ್ಯ ಜನ್ಮ ತಪೋ ದಿವ್ಯಂ ಪುತ್ರ ಕಾಯೇನ ಸತ್ವಂ ಅಂದ್ರೆ ಮನುಷ್ಯ ಜನ್ಮ ಇದು ಹೈಯರ್ ಪರ್ಪಸ್ಸಿಗಾಗಿ ಇದೆ. ನಮ್ಗೆ ಆ ಪರ್ಪಸ್, ನಮ್ಮ ಗೋಲ್ ನಮ್ಗೆ ನಮ್ಮ ಕ್ಲಿಯರ್ ಆಗಿ ಇದ್ರೆ ನಾವು ಶನಿವಾರ ಅಂತ ಅಲ್ಲ, ಪ್ರತಿ ದಿನ ನಾವು ಯಾವಾಗ್ಲೂ ಭಗವತ್ ಕತೆ, ಕೃಷ್ಣ ಕತೆ ಕೇಳಲಿಕ್ಕೆ ನಾವು ಉತ್ಸುಕರಾಗಿ ಇರ್ತೇವೆ. ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ ಅಂದ್ರೆ ನಮ್ಮ ಗೋಲ್ ಯಾವಾಗ ನಮ್ಗೆ ಫಿಕ್ಸ್ ಆಗಿ ಇರ್ತದೆ, ಆವಾಗ ನಾವು ಆ ಗೋಲ್ ಅದು ಒಂದೇ ರೀತಿ ನಾವು ಮುಂದೆ ಹೋಗ್ತಾ ಇರ್ತೇವೆ. ಅದೇ ಗೋಸ್ವಾಮಿ ಅಂದ್ರೆ ಯಾರು? ಗೋಸ್ವಾಮಿ ಅಂದ್ರೆ ಅವನು ತನ್ನ ಮನಸ್ಸನ್ನು ಮತ್ತೆ ಇಂದ್ರಿಯಗಳನ್ನು ಅವನು ತನ್ನ ನಿಯಂತ್ರಣದಲ್ಲಿ, ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಅವನಿಗೆ ಈಗ ಆ ಡಿಸೈರ್ಸ್ ಗಳು ಬರುದಿಲ್ಲ ಅಂತ ಅಲ್ಲ, ಆದ್ರೆ ಆ ಡಿಸೈರ್ಸ್ ಗಳು ಬಂದಾಗ ಅವನು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ಬೇಕು ಅವನಿಗೆ ಅದು ಗೊತ್ತಿದೆ. ಅವನು ವಿಲ್ಲಿಂಗ್ಲಿ ಅವನು ಅದನ್ನು ಮನಸ್ಸನ್ನು, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನೆ. ಆದ್ರೆ ಗೋದಾಸ ಅವನು ಏನ್ ಮಾಡ್ತಾನೆ? ಗೋದಾಸ ಅಂದ್ರೆ ಗೋ ಅಂದ್ರೆ ಇಂದ್ರಿಯಗಳು, ದಾಸ ಅಂದ್ರೆ ಇಂದ್ರಿಯಗಳ ದಾಸ. ಅವನೇನ್ ಮಾಡ್ತಾನೆ? ಏನೋ ಒಂದು ಮನಸ್ಸಿಗೆ ಏನೋ ಒಂದು ಆಸೆ ಬರ್ತದೆ, ಇಮಿಡಿಯೇಟ್ಲಿ ಮಾಡ್ಬಿಡ್ತಾನೆ. ಏನೋ ಅದೇ ನಾನು ಹೇಳ್ದಾಗೆ, ಈಗ ಏನಾದ್ರೂ ತಿನ್ಬೇಕು ಅಂದ್ರೆ ತಿಂದು ಬಿಡುವುದು. ಅಥವಾ ಏನೋ ಒಂದು ಈ ಪ್ರಭುಪಾದರು ಹೇಳ್ತಾ ಇದ್ರು, ಅಂದ್ರೆ ಒಬ್ಬ ವ್ಯಕ್ತಿ ದಿನದ ಉದ್ದಕ್ಕೂ ಅವನು ದುಡಿತಾನೆ, ರಾತ್ರಿ ಅವನು ರಾತ್ರಿಯನ್ನು ಹೇಗೆ ಕಳಿತಾನೆ? ಲೈಂಗಿಕತೆಯಲ್ಲಿ ಕಳಿತಾನೆ ಅಥವಾ ನಿದ್ದೆ ಮಾಡುವುದರಲ್ಲಿ ಕಳಿತಾನೆ. ಈ ರೀತಿ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡ್ಕೊಳ್ತಾನೆ. ಆದ್ರೆ ಮನುಷ್ಯ ಜನ್ಮ ಅದಕ್ಕಾಗಿ ಅಲ್ಲ. ಗೋಸ್ವಾಮಿಯಾದವನು ಅವನು ಕಂಟ್ರೋಲ್ ಮಾಡ್ತಾನೆ, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನೆ, ಆಮೇಲೆ ಅವನು ಮೈಂಡ್ ಅನ್ನು ಸಹ ಕಂಟ್ರೋಲ್ ಮಾಡ್ತಾನೆ. ಅದು ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನ ಜಿತ ಅಂದ್ರೆ ಯಾವಾಗ ನಾವು ಮನಸ್ಸನ್ನು ನಾವು
ಕಂಟ್ರೋಲ್ ಮಾಡ್ತೇವೆ ಆವಾಗ ಇಟ್ ಬಿಕಮ್ಸ್ ನಮ್ಮ ಬೆಸ್ಟ್ ಫ್ರೆಂಡ್ ಆಗಿ ಇರ್ತಾನೆ. ಆದ್ರೆ ಯಾವಾಗ ನಾವು ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುವುದಿಲ್ಲ ಆವಾಗ ಇಟ್ ರಿಮೇನ್ಸ್ ಅವರ್ ವರ್ಸ್ಟ್ ಎನಿಮಿ, ನಮ್ಮ ಶತ್ರುವಾಗಿ ಮನಸ್ಸು ಉಳಿತದೆ. ಆವಾಗ ನಮ್ಗೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಮಗೆ ಮುಂದುವರಿಲಿಕ್ಕೆ ಅದು ಬಿಡುವುದಿಲ್ಲ. ಉದಾಹರಣೆಗೆ ನಮ್ಗೆ ನೋ ಅಂತ ಹೇಳುವ ಒಂದು ಧೀರತೆ ನಮ್ಗೆ ಬೇಕು. ಉದಾಹರಣೆಗೆ ಪ್ರಭುಪಾದ್ರು ಅವರ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಿನಿಮಾ ಪೋಸ್ಟರ್ಸ್ ಎಲ್ಲ ಕಾಣ್ತಾ ಇತ್ತು. ಸಿನಿಮಾ ಪೋಸ್ಟರ್ಸ್ ನೋಡಿದಾಗ ಈಗ ಕಂಡೀಷನ್ ಬದ್ಧ ಆತ್ಮ ಏನ್ ಆಲೋಚನೆ ಮಾಡ್ತದೆ, ಓ ಹೊಸ ಸಿನಿಮಾ ಬಂದಿದೆ ಹೋಗ್ಬಿಡೋಣ ಅಂತ ಸಿನಿಮಾ ನೋಡ್ಲಿಕ್ಕೆ ಹೋಗುದು. ಆವಾಗ ಏನಾಗ್ತದೆ, ಅಲ್ಲಿ ಆ ದಿನ ಅರ್ಧ ದಿನ ವೇಸ್ಟ್ ಆಗಿ ಹೋಗ್ತದೆ. ಅಥವಾ ಈಗ ರೆಸ್ಟೋರೆಂಟ್ ಹೋಟೆಲ್ ಅಲ್ಲಿ ಏನೋ ಕಾಣ್ತದೆ, ಹೋಟೆಲ್ ಅಲ್ಲಿ ಹೋಗಿ ತಿನ್ನೋದು, ಅಂದ್ರೆ ಸಿಕ್ಕಿದ್ದೆಲ್ಲ ತಿನ್ನುದು, ಆ ರೀತಿ ಎಲ್ಲ ಮಾಡ್ತಾರೆ. ಆದ್ರೆ ಗೋಸ್ವಾಮಿ ಆದವನು ಅವನಿಗೆ ಗೊತ್ತು ಏನು ಅಂದ್ರೆ ಯಾವ್ದಕ್ಕೆ ನೋ ಅನ್ಬೇಕು ಯಾವ್ದಕ್ಕೆ ಎಸ್ ಅನ್ಬೇಕು ಅಂತ ಅವನಿಗೆ ಸರಿಯಾಗಿ ಗೊತ್ತು. ಆದ್ರಿಂದ ನಾವು ಎಕ್ಸ್ಟರ್ನಲ್ಲಿ ನಾನು ಒಂದು ಸ್ಯಾಫ್ರನ್ ಹಾಕೊಂಡು ನಾನು ದೊಡ್ಡ ಭಕ್ತನ ಹಾಗೆ ನಾನು ಆಕ್ಟ್ ಮಾಡಿದ್ರೆ ಅದು ಆ ರೀತಿ ನನ್ನ ಡ್ರೆಸ್ ಇಂದ ನಾನು ನನ್ನ ಪ್ರಜ್ಞೆ ಅದನ್ನು ಯಾರು ವಿಶ್ಲೇಷಣೆ ಮಾಡುವುದಿಲ್ಲ. ಸನ್ಯಾಸಿಯಾದವನು ಇಂದ್ರಿಯ ಸುಖಗಳಲ್ಲಿ, ಅಂದ್ರೆ ಕೆಲವರು ಈಗ ನಾವು ನೋಡ್ತೇವೆ ಮಿಥ್ಯ ಸನ್ಯಾಸಿಗಳು ಇಂದ್ರಿಯ ಸುಖಗಳಲ್ಲಿ ತೊಡಗಿರ್ತಾರೆ. ಆದ್ರೆ ಗೃಹಸ್ಥರಾಗಿ ಗೋಸ್ವಾಮಿಗಳಾದವರು ಇದ್ದಾರೆ. ಭಕ್ತಿ ವಿನೋದ್ ಠಾಕೂರ್, ಶೀಲ ಪ್ರಭುಪಾದರು ಸಹ ಗೋಸ್ವಾಮಿಗಳಾಗಿ ಇರ್ತಾರೆ. ಗೃಹಸ್ಥಾಶ್ರಮದಲ್ಲಿ ಇದ್ದ ತಕ್ಷಣ ನಾವು ಇಂದ್ರಿಯ ತೃಪ್ತಿಗಳನ್ನು ಮಾಡ್ಬೇಕು ಅಂತಲ್ಲ, ಇದು ಗೃಹಸ್ಥ ಆಶ್ರಮ ಅಂದ್ರೆ ಇದು ಒಂದು ಪವಿತ್ರವಾದ ಒಂದು ಆಶ್ರಮ. ಇದು ಇಲ್ಲಿ ನಮ್ಗೆ ಗೃಹಸ್ಥಾಶ್ರಮ ಅಂದ ತಕ್ಷಣ ನಾವು ದಿಸ್ ಇಸ್ ನಾಟ್ ಎ ಲೈಸೆನ್ಸ್ ಫಾರ್ ಎಂಜಾಯ್ಮೆಂಟ್, ಅಂದ್ರೆ ಮನಸ್ಸಿಗೆ ಬಂದಾಗೆ ನಾವು ಎಂಜಾಯ್ ಮಾಡ್ಲಿಕ್ಕೆ ಅಲ್ಲ. ಇದೊಂದು ಶಿಸ್ತುಬದ್ಧವಾದ ಒಂದು ಆಶ್ರಮ, ಗೃಹಸ್ಥ ಆಶ್ರಮ. ನಾವು ದೇವಸ್ಥಾನದಲ್ಲಿ ಹೇಗೆ ಪ್ರೋಗ್ರಾಮ್ಸ್ ಇದೆ ಆದಷ್ಟು ಅದೇ ಅಷ್ಟು ಎಷ್ಟು ಸ್ಟ್ಯಾಂಡರ್ಡ್ ಆಗ್ತದೆ ಅಷ್ಟನ್ನು ನಾವು ಮನೆಯಲ್ಲಿ ಮಾಡಿಕೊಂಡು ನಾವು ನಮ್ಮ ಪರಿವಾರದ ಜೊತೆ ಎಲ್ಲರ ಜೊತೆ ಸೇರಿಕೊಂಡು ನಾವು ಕೃಷ್ಣ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಗೃಹಸ್ಥ ಆಶ್ರಮ ಅಂತ ನಾವು ಕರಿತೇವೆ. ಸೊ ಗೃಹಸ್ಥರಾದವರು ಗೋಸ್ವಾಮಿಗಳಾಗಿರಬಹುದು, ಅಥವಾ ಸನ್ಯಾಸಿ ಆದ ತಕ್ಷಣ ಅವನು ಗೋಸ್ವಾಮಿ ಅಲ್ಲದೆ ಅವನು ಗೋದಾಸ ಆಗಿರುವ ಸಾಧ್ಯತೆಯೂ ಸಹ ಇರ್ತದೆ. ಅದರಿಂದ ಎಕ್ಸ್ಟರ್ನಲ್ ಡ್ರೆಸ್ ಅದು ಮ್ಯಾಟರ್, ಇಟ್ ಡಸಂಟ್ ಮ್ಯಾಟರ್. ನಮ್ಮ ಪ್ರಜ್ಞೆ ಹೇಗಿದೆ, ನಾವು ಮನೆಯಲ್ಲಿ ಪರಿವಾರದ ಜೊತೆ ನಮ್ಮ ಮಕ್ಕಳ ಜೊತೆ ತಂದೆ ತಾಯಿಗಳ ಜೊತೆ ಬಂಧು ಬಳಗದ ಜೊತೆ ಜೀವನವನ್ನು ಮಾಡ್ತಾ ಇರ್ಬೋದು. ಆದ್ರೆ ನಮ್ಮ ಪ್ರಜ್ಞೆಯನ್ನು ನಾವು ಪವಿತ್ರ ದಿನದಿಂದ ದಿನಕ್ಕೆ ಆದಷ್ಟು ಪವಿತ್ರ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇರಬಹುದು. ಆದ್ರೆ ನಾವು ಎಷ್ಟೋ ಜನ ಅಲ್ಲಿ ಸನ್ಯಾಸಿಗಳ ಹಾಗೆ ಎಲ್ಲ ಸ್ಯಾಫ್ರನ್ ಡ್ರೆಸ್ ಎಲ್ಲ ಹಾಕೊಂಡು ಹೊರಗಡೆ ಎಲ್ಲ ನಾವು ನೋಡ್ತೇವೆ. ಆದ್ರೆ ಎಷ್ಟೋ ಜನ ಇಂದ್ರಿಯ ತೃಪ್ತಿಗಳಲ್ಲಿ ಸಹ ತೊಡ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಸೊ ಅದರಿಂದ ಎಕ್ಸ್ಟರ್ನಲ್ಸಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡದೆ ನಾವು ಇಂಟರ್ನಲ್ಲಿ ಆಂತರಿಕವಾಗಿ ನಾವು ನಮ್ಮ ಪ್ರಜ್ಞೆಯನ್ನು ಪವಿತ್ರಗೊಳಿಸ್ತಾ ಹೋಗ್ಬೇಕು, ಶುದ್ಧಗೊಳಿಸ್ತಾ ಹೋಗ್ಬೇಕು. ಸೊ ಒಂದ್ ಸೆಕೆಂಡ್ ಪ್ಲೀಸ್. ಈಗ ಹಾಗಿದ್ರೆ ನಾವು ಹೇಳ್ಬಹುದು, ಈಗ ನಾವು ಗೋಸ್ವಾಮಿಗಳು ಇಂದ್ರಿಯಗಳನ್ನು ಅವನು ಹತೋಟಿಯಲ್ಲಿ ಇಟ್ಕೊಳ್ತಾನೆ. ಹಾಗಿದ್ರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವುದು ಹೇಗೆ? ಒಬ್ಬನಿಗೆ ಏನೋ ಇಂಪಲ್ಸ್ ಬರ್ತದೆ, ಒಬ್ಬನಿಗೆ ಕಾಮ ಸುಖವನ್ನು ಭೋಗ ಮಾಡ್ಬೇಕು ಅಂತ ಸಡನ್ ಇಂಪಲ್ಸ್ ಬರ್ಬೋದು, ಅವನು ಇಮಿಡಿಯೇಟ್ ಆಗಿ ಅದರಲ್ಲಿ ತೊಡಗಿಕೊಳ್ಬಹುದು. ಅಥವಾ ಏನೋ ಒಂದು ಪ್ರೊಹಿಬಿಟೆಡ್ ಥಿಂಗ್ ಅನ್ನು ತಿನ್ಬೇಕು ಅಂತ ಆಸೆ ಆಗ್ತದೆ, ಪ್ರೊಹಿಬಿಟೆಡ್ ವಸ್ತುವನ್ನು ತಿಂದು ಬಿಡ್ಬಹುದು. ಆದ್ರೆ ನಾವು ಅದನ್ನ ನೋ ಅಂತ ಅವನು ಗೋಸ್ವಾಮಿ ಆದವನು ಅಥವಾ ತನ್ನ ಸೆನ್ಸಸ್ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವವನು ಅದನ್ನು ನೋ ಅಂತ
ಹೇಳ್ತಾನೆ. ಆದ್ರೆ ನೋ ಅಂತ ಮಾತ್ರ ಹೇಳಿದ್ರೆ ನಾವು ಜಾಸ್ತಿ ದಿನ ಅದನ್ನ ನಾವು ನೋ ಅಂತ ಹೇಳ್ತಾ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಟ್ ದ ಸೇಮ್ ಟೈಮ್ ನಾವು ಕೃಷ್ಣ ಪ್ರಜ್ಞೆಯ ಆಕ್ಟಿವಿಟೀಸ್ ಗಳಿಗೆ ಎಸ್ ಅಂತ ಹೇಳ್ಬೇಕು ನಾವು. ಅಂದ್ರೆ 24 ಗಂಟೆಗಳಲ್ಲಿ ಆದಷ್ಟು ನಾವು ಯಾವಾಗ ಕೃಷ್ಣ ಪ್ರಜ್ಞೆ ಆಕ್ಟಿವಿಟೀಸ್ ಗಳಲ್ಲಿ ನಾವು ತೊಡಗಿಕೊಂಡು ಇರ್ತೇವೆ, ಆವಾಗ ನಮ್ಗೆ ಸ್ಲೋಲಿ ನಮ್ಗೆ ಹೈಯರ್ ಟೇಸ್ಟ್ ಡೆವಲಪ್ ಆಗ್ತದೆ. ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸೋವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪರಂ ದೃಷ್ಟ್ವಾ ನಿವರ್ತತೆ ಅಂದ್ರೆ ಹೈಯರ್ ಟೇಸ್ಟ್. ಯಾವಾಗ ನಮ್ಗೆ ಆ ರುಚಿ ಬರ್ತದೆ, ಈ ಆಧ್ಯಾತ್ಮಿಕ ಆಕ್ಟಿವಿಟೀಸ್ ಗಳಲ್ಲಿ ರುಚಿ ಬರ್ತದೆ, ಹೈಯರ್ ಟೇಸ್ಟ್ ಬರ್ತದೆ, ಆವಾಗ ಈ ಲೋವರ್ ಟೇಸ್ಟ್ ಗಳನ್ನು ನಾವು ಬಿಡ್ತಾ ಹೋಗ್ತೇವೆ. ಆದ್ರೆ ನಾವು ಪ್ರತಿ ಸಲ ನೋ 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 ಅಂತ ಹೇಳ್ತಾ ಕೂತ್ಕೊಂಡ್ರೆ ಆರ್ಟಿಫಿಷಿಯಲಿ ಅದು ಜಾಸ್ತಿ ದಿನ ನಮ್ಮ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವಿಶ್ವಾಮಿತ್ರ ಮುನಿಗಳು. ವಿಶ್ವಾಮಿತ್ರ ಮುನಿಗಳು ಅವರು ಒಂದು ಘೋರವಾದ ತಪಸ್ಸನ್ನು ಅವರು ಮಾಡಿದ್ರು. ಅವರ ಇಂದ್ರಿಯಗಳನ್ನು ಮತ್ತೆ ಮನಸ್ಸನ್ನು ಎಷ್ಟು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು ಅಂದ್ರೆ, ಅವರು ಗಂಗೋತ್ರಿಗೆ ಹೋಗಿ, ಗಂಗೋತ್ರಿ ಅಂದ್ರೆ ನಾನು ಹೋಗಿಲ್ಲ, ಬಟ್ ಅಲ್ಲಿ ಡಿವೋಟೀಸ್ ಹೇಳ್ತಾ ಇದ್ರು, ಸಮ್ಮರ್ ಅಲ್ಲಿ ಸಹ ಒಂದು 30 ಸೆಕೆಂಡ್ ಸಹ ಅಲ್ಲಿ ಆ ನೀರಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಚಿಲ್ ಆ ನೀರಲ್ಲಿ ಇರ್ತದೆ ಅಂತ ಹೇಳ್ತಾ ಇದ್ರು. ಸೊ ಅವರು ಗಂಗೋತ್ರಿಗೆ ಹೋಗಿ ಸಮ್ಮರ್ ಅಲ್ಲ, ವಿಂಟರ್ ಅಲ್ಲಿ ಆ ಕೋಲ್ಡ್ ಐಸ್ ಟೈಪ್ ಇರೋ ಆ ನೀರಲ್ಲಿ ಅವರು 6 ತಿಂಗಳ ಕಾಲ ಅವರು ತಪಸ್ಸನ್ನು ಮಾಡ್ತಾ ಇದ್ರು. ಆಮೇಲೆ ಸಮ್ಮರ್ ಅಲ್ಲಿ ಅವರ ಸುತ್ತಲೂ 8 ಕಡೆ ಅಗ್ನಿಯನ್ನು ಹಾಕಿ ಅವರು ತಪಸ್ಸನ್ನು ಮಾಡ್ತಾ ಇದ್ರು. ಅಷ್ಟೊಂದು ಇಂದ್ರಿಯಗಳನ್ನು ಅವರು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ರು. ಅಂದ್ರೆ ವಿತ್ ಫೋರ್ಸ್ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ, ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಇಂದ್ರ ಹೇಳಿದ ಮೇನಕೆಗೆ ಹೋಗಿ ಅವನ ತಪಸ್ಸನ್ನು ಭಂಗ ಮಾಡ್ಲಿಕ್ಕೆ ಹೇಳಿದ. ಆವಾಗ ಮೇನಕೆ ಬರ್ತಾಳೆ ವಿಶ್ವಾಮಿತ್ರ ತಪಸ್ಸು ಮಾಡುವ ಕಡೆ. ಆಮೇಲೆ ಅವಳ ಆಂಕಲ್ ಬೆಲ್ ಮತ್ತೆ ಬ್ಯಾಂಗಲ್ಸ್ ಟಿನ್ 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 ಅಂತ ಶಬ್ದ ಆಗ್ತದೆ. ಆವಾಗ ವಿಶ್ವಾಮಿತ್ರ ಮುನಿಯ ಮನಸ್ಸು ಚಂಚಲ ಆಗ್ತದೆ. ಯಾಕಂದ್ರೆ ಹೈಯರ್ ಟೇಸ್ಟ್ ಇನ್ನು ಡೆವಲಪ್ ಆಗಿಲ್ಲ, ಪರಂ ದೃಷ್ಟ್ವಾ ನಿವರ್ತತೆ ಇನ್ನು ಬಂದಿಲ್ಲ. ಆವಾಗ ಕಣ್ಣು ಓಪನ್ ಮಾಡಿ ಮೇನಕೆಯನ್ನು ನೋಡಿ ಅವಳ ಸುಂದರವಾದ ರೂಪಕ್ಕೆ ಮರುಳಾಗಿ, ಆಮೇಲೆ ನಮ್ಗೆ ಕತೆ ಗೊತ್ತು ಹೇಗೆ ಅವನು ತಪಸ್ಸನ್ನು ಬಿಟ್ಟು ಅವಳ ಜೊತೆ ಸ್ವಲ್ಪ ಕಾಲ ಜೀವನವನ್ನು ಮಾಡ್ತಾನೆ ಅಂತ. ಅಂದ್ರೆ ಅವನು ಫಾಲ್ ಡೌನ್ ಆಗಿದ್ದು ಆ ತಪಶ್ಚರ್ಯದಿಂದ. ಯಾಕಂದ್ರೆ ಯಾವಾಗ್ಲೂ ಬಲವಂತವಾಗಿ ತುಂಬಾ ಕಾಲ ಇಂದ್ರಿಯಗಳನ್ನು ಆರ್ಟಿಫಿಷಿಯಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದೇ ರೀತಿ ನಾವು ನೋಡ್ತೇವೆ ಹರಿದಾಸ್ ಠಾಕೂರ್ ಅವರಿಗೆ, ಅವರು ರಾತ್ರಿ 192 ಮಾಲೆಗಳಷ್ಟು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರು. ಎಷ್ಟು? 192. ನಾವು ಎಷ್ಟು ಮಾಡ್ತೇವೆ? 16 ಮಾಲೆ ಮಾಡ್ತೇವೆ, ಅಥವಾ ಕೆಲವರು 20 ಮಾಲೆ ಮಾಡಬಹುದು. ಹಬ್ಬಬ್ಬ ಅಂದ್ರೆ 64 ಮಾಲೆ ಮಾಡ್ಬೋದು ಪ್ರತಿನಿತ್ಯ. ಅವರು 64ರ 3 ಪಟ್ಟು 192 ಮಾಲೆ ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಮಾಡ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಮೇಲೆ ಸ್ಲೋ ಆಗಿ, ಮೀಡಿಯಂ ಆಗಿ, ಕೆಲವೊಮ್ಮೆ ಲೌಡ್ ಆಗಿ ಎಲ್ಲ ಅವರು ನಿರಂತರವಾಗಿ ಜಪವನ್ನು ಅವರು ಮಾಡ್ತಾ ಇದ್ರು. ಇದಕ್ಕ ಅವರು ಫೇಮಸ್ ಆಗ್ತಾ ಇದ್ರು. ಆವಾಗ ರಾಮಚಂದ್ರ ಖಾನ್ ಅಂತ ಒಬ್ರಿಗೆ ಅಸೂಯೆ ಹುಟ್ಟಿತ್ತು. ಅದಕ್ಕಾಗಿ ಅವರಿಗೆ ಫಾಲ್ ಡೌನ್ ಮಾಡ್ಲಿಕ್ಕೆ ಒಬ್ಳು ವೇಶ್ಯೆಯನ್ನು ಕಳಿಸ್ತಾರೆ. ಆವಾಗ ಆ ವೇಶ್ಯೆ ಬಂದು ಹರಿದಾಸ್ ಠಾಕೂರಿಗೆ ಹೇಳ್ತಾಳೆ, ನೀನು ಎಷ್ಟು ಸುಂದರವಾಗಿ ಇದ್ದೀಯಾ, ನಾನು ಸಹ ಬಹಳ ಸುಂದರಳಾಗಿ ಇದ್ದೇನೆ, ನಾವು ಅಂದ್ರೆ ಒಬ್ರಿಗೊಬ್ರು ಖುಷಿ ಪಡೋಣ ಅಂತ ಅವಳು ಹೇಳ್ತಾಳೆ. ಆವಾಗ ಹರಿದಾಸ್ ಠಾಕೂರ್ ಅವರು ಹೇಳ್ತಾರೆ, ಖಂಡಿತವಾಗಿ, ಆದ್ರೆ ನನ್ನ ಪ್ರಿಸ್ಕ್ರೈಬ್ಡ್ ರೌಂಡ್ಸ್ ನನಗೆ ಮುಗಿಸ್ಬೇಕು. ನಾನು ಹರೇ ಕೃಷ್ಣ ಮಹಾಮಂತ್ರ ನನ್ನ ಒಂದು ಜಪ ಮಾಡೋದಿದೆ, ಅದು ಮುಗಿಸಿದ ನಂತರ ನಾವು ಖುಷಿ ಪಡೋಣ ಅಂತ ಹೇಳ್ತಾಳೆ ಆ ವೇಶ್ಯೆಗೆ. ಆ ವೇಶ್ಯೆ ಅಲ್ಲೇ ಕಾಯ್ತಾ ಇರ್ತಾಳೆ. ಹರಿದಾಸ್ ಠಾಕೂರರು
ಅವರು ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಅವರು ಜಪ ಮಾಡ್ತಾ ಇರ್ತಾರೆ. ರಾತ್ರಿ ಫುಲ್ ಅವ್ರು ಜಪ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಸೂರ್ಯೋದಯ ಆದಾಗ ಅವಳು ವೈಶ್ಯೆ, ಇನ್ನು ಸೂರ್ಯೋದಯ ಆಗ್ತಾ ಇದೆ ಅಂತ ಅವಳು ಹಿಂದಿರುಗಿ ಹೋಗ್ತಾಳೆ. ಮತ್ತೆ ಮತ್ತೆ ಅದೇ ರೀತಿ ನೆಕ್ಸ್ಟ್ ಡೇ ಅವಳು ಮತ್ತೆ ರಾತ್ರಿ ಬರ್ತಾಳೆ. ಆಮೇಲೆ ಮತ್ತೆ ಹೇಳ್ತಾಳೆ ಹರಿದಾಸ್ ಠಾಕೂರರಿಗೆ. ಅವಾಗ ಹರಿದಾಸ್ ಠಾಕೂರರು ಮತ್ತೆ ಹೇಳ್ತಾರೆ, ನನ್ನ ಪ್ರಿಸ್ಕ್ರೈಬ್ಡ್ ನಂಬರ್ ಆಫ್ ರೌಂಡ್ಸ್ ಹರೇ ಕೃಷ್ಣ ಮಹಾಮಂತ್ರ ಆಗ್ಬೇಕು. ಅದಾದ ನಂತರ ಮತ್ತೆ ನಾನು ನಿನ್ನ ಎಲ್ಲಾ ಆಶೆಗಳನ್ನು ನಾನು ಪೂರೈಸ್ತೇನೆ ಅಂತ ಅವ್ರು ಹೇಳ್ತಾರೆ. ಅದೇ ರೀತಿ 3 ರಾತ್ರಿ ಆ ವೈಶ್ಯ ಬರ್ತಾಳೆ. 3ನೇ ರಾತ್ರಿ ಬಂದಾಗ ಆಮೇಲೆ ಅದರ ನಂತರ ಅವಳು ಹರಿದಾಸ್ ಠಾಕೂರರ ಅವರ ಆ ಹ್ಯುಮಿಲಿಟಿ, ವಿನಮ್ರತ ಭಾವದಿಂದ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದು ನೋಡಿ ಅವಳ ಹೃದಯ ಪರಿವರ್ತನೆ ಆಗಿ ಅವಳು ಶರಣಾಗತಳಾಗ್ತಾರೆ ಹರಿದಾಸ್ ಠಾಕೂರರಿಗೆ. ಆಮೇಲೆ ಹರಿದಾಸ್ ಠಾಕೂರರು ಹೇಳ್ತಾರೆ ಅವಳಿಗೆ, ನೀನು ಎಲ್ಲಾ ಪಾಪದ ಒಂದು ಪ್ರವೃತ್ತಿಯನ್ನು ಬಿಟ್ಟು ನೀನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಇದು ಪಾಸ್ಟ್ ಟೈಮ್ಸ್ ಅಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ ಇದು ಇಲ್ಲಿ ಸಹ ವೇಶ್ಯೆ ಆ ಹರಿದಾಸ ಠಾಕೂರರನ್ನು ವಿಚಲಿತ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಬೇರೆ ಭೌತಿಕ ಸ್ತರದಲ್ಲಿ ನಾವು ನೋಡಿದ್ರೆ ಯಾರಾದ್ರೂ ಆ ಏಕಾಂತ ಸ್ಥಳದಲ್ಲಿ, ಅದು ರಾತ್ರಿಯ ಸಮಯದಲ್ಲಿ ಒಬ್ಬಳು ಯುವತಿ ಮತ್ತೆ ಒಬ್ಬ ಯುವಕ ಇದ್ರೆ ಅವ್ರು ಏನೇನ್ ಮಾಡಬಹುದು ಅಂತ ಒಬ್ರು ಆಲೋಚನೆ ಮಾಡಬಹುದು. ಹರಿದಾಸ್ ಠಾಕೂರ್ರಿಗೆ ಎಲ್ಲಾ ರೀತಿಯ ಒಂದು ಪ್ರಲೋಭನೆ ಮಾಡ್ಲಿಕ್ಕೆ ಈ ವೈಶ್ಯೆ ಪ್ರಯತ್ನ ಪಟ್ಲು. ತನ್ನ ದೇಹದ ಕೆಲವು ಅಂಗಗಳನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡುವುದು, ಈ ರೀತಿ ಅವಳು ವಿಚಲಿತ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ಲು. ಆದ್ರೆ ಹರಿದಾಸ ಠಾಕೂರರು ವಿಚಲಿತರಾಗ್ಲಿಲ್ಲ. ಯಾಕೆಂದ್ರೆ ಪರಂ ದೃಷ್ಟ್ವಾ ನಿವರ್ತತೆ, ಅವರಿಗೆ ಆ ಹರಿನಾಮದಲ್ಲಿ ಒಂದು ಹೈಯರ್ ಟೇಸ್ಟ್ ಇತ್ತು. ಆದ್ರಿಂದ ಇದೆಲ್ಲ ಈ ಲೋವರ್ ಟೇಸ್ಟ್ ಎಲ್ಲ ಅವರಿಗೆ ಕಾಣ್ತಾ ಇರ್ಲಿಲ್ಲ. ಯಾಕೆಂದ್ರೆ ಈ ಭೌತಿಕ ದೇಹ ನಾವು ನೋಡಿದ್ರೂ ಸಹ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನಾವು ನೋಡಿದ್ರೆ ನಮ್ಗೆ ಆ ರಿಯಲೈಸೇಷನ್ಸ್, ಆ ಸಾಕ್ಷಾತ್ಕಾರ ನಮ್ಗೆ ಆದ್ರೆ ನಾವು ಈ ಭೌತಿಕ ದೇಹಕ್ಕೆ ಅಷ್ಟೊಂದು ಅಟ್ಯಾಚ್ ಆಗಿ ಇರುವುದಿಲ್ಲ. ಯಾಕಂದ್ರೆ ಈ ಭೌತಿಕ ದೇಹ ಯಾವ್ದ್ರಿಂದ ಮಾಡಲ್ಪಟ್ಟ ಮಲಮೂತ್ರ, ಆಮೇಲೆ ರಕ್ತ, ಮೂಳೆ, ಮಾಂಸ ಎಲ್ಲ ಅಬಾಮಿನೇಬಲ್ ಥಿಂಗ್ಸ್. ನಮ್ಮ ದೇಹ ನಾವು ನೋಡಿದ್ರೆ ಅದೊಂದು ಅಷ್ಟೊಂದು ಅಬ್ನಾಕ್ಷಿಯಸ್, ಅಂದ್ರೆ ಏನು ಅಂತದ್ದೇನು ಈ ದೇಹಕ್ಕೆ ಅಟ್ರಾಕ್ಟ್ ಆಗುವಂತದ್ದು ಏನು ವಿಷಯ ಇಲ್ಲ. ಯಾಕಂದ್ರೆ ನಾವು ಕಫ, ಪಿತ್ತ, ವಾತ ಈ ರೀತಿಯ ಒಂದು ವಿಷಯಗಳಿಂದ ಮಾಡಿದಂತಹ ದೇಹ, ಅದು ಬೇರೆಯವರ ಒಂದು ದೇಹಕ್ಕೆ ಅಟ್ರಾಕ್ಟ್ ಆಗುವಂತದ್ದು ಏನು ವಿಷಯ ಏನು ಇಲ್ಲ. ಆದ್ರೆ ನಾವು ಭ್ರಮೆಯಲ್ಲಿ ಇರ್ಬೇಕಾದ್ರೆ ನಾವು ಒಬ್ಬ ಯುವಕ ಯುವತಿಯನ್ನು ನೋಡಿದ ತಕ್ಷಣ ಸಂಪೂರ್ಣವಾಗಿ ಅಟ್ರಾಕ್ಟ್ ಆಗಿ ಬಿಡ್ತಾನೆ, ಅಥವಾ ಯುವತಿ ಒಬ್ಬ ಯುವಕನನ್ನು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿ ಬಿಡಬಹುದು. ಆದ್ರೆ ಸ್ವಲ್ಪ ಡೀಪ್ ಆಗಿ ಆಲೋಚನೆ ಮಾಡಿದ್ರೆ ನಮ್ಮ ದೇಹ ಯಾವುದರಿಂದ ಮಾಡಲ್ಪಟ್ಟಿದೆ, ನಮ್ಮ ದೇಹ ಸ್ವಲ್ಪ ಬೆವರು ಬಂದ್ರೆ ಹತ್ರಕ್ಕೆ ಯಾರು ಬರುವುದಿಲ್ಲ. ಆ ರೀತಿಯ ದೇಹಗಳನ್ನು ಮಾಡಿ ನಾವು ಬೇರೆ ಅವರನ್ನು ನೋಡಿದ ತಕ್ಷಣ ಅಂದ್ರೆ ಅದು ನಮ್ಗೆ ಅಟ್ರಾಕ್ಷನ್, ಈ ಭೌತಿಕ ಇದು ಅಟ್ರಾಕ್ಷನ್ ಆಗ್ತದೆ, ಇಂದ್ರಿಯ ತೃಪ್ತಿ ಮಾಡ್ಬೇಕನ್ನುವ ಆಶೆ ಬರ್ತದೆ. ಈ ರೀತಿಯ ಪ್ರಜ್ಞೆಯಿಂದ ಪ್ರಜ್ಞೆಯನ್ನು ನಾವು ಶುದ್ಧಗೊಳಿಸ್ಬೇಕು, ಪವಿತ್ರರಾಗ್ಬೇಕು. ಸೊ ಆವಾಗ ಪವಿತ್ರರಾಗ್ತಾ ಹೋದಾಗ ನಾವು ಅದನ್ನು ಆಸ್ ಇಟ್ ಈಸ್ ನಾವು ನೋಡಬಹುದು. ಆವಾಗ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಇದು ನಾವು ಯಾವುದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದೀವಿ. ಈ ತಾತ್ಕಾಲಿಕವಾದ ದೇಹಕ್ಕೆ, ತಾತ್ಕಾಲಿಕವಾದ ವಸ್ತುಗಳಿಗೆ, ತಾತ್ಕಾಲಿಕವಾದ ಸುಖಗಳಿಗೆ ನಾವು ಅಟ್ರಾಕ್ಟ್ ಆಗ್ತಾ ಇದ್ದೇವೆ. ಇದೆಲ್ಲದ್ರಿಂದ ಹೊರಗೆ ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ನಾವು ಹೇಗೆ ನಮ್ಮ ಜೀವನವನ್ನು ಡಿಸಿಪ್ಲಿನ್ ಮಾಡ್ಬೇಕು ಅಂದ್ರೆ
ಡಿಸಿಪ್ಲಿನ್ ಹೇಗೆ ಅಂದ್ರೆ ಅಕ್ಸೆಪ್ಟಿಂಗ್ ಥಿಂಗ್ಸ್ ದಟ್ ಆರ್ ಫೇವರೇಬಲ್ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ನಾವು ಭಗವಂತನ ಕೃಪೆಯನ್ನು ನಾವು ಅಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಆದಷ್ಟು ಭಗವಂತನ ಕೃಪೆಯನ್ನು ಹೇಗೆ ಅಟ್ರಾಕ್ಟ್ ಮಾಡೋದು? ಅದಕ್ಕಾಗಿ ಭಗವಂತನ ಕೃಪೆ ಯಾವಾಗ ಅಟ್ರಾಕ್ಟ್ ಆಗ್ತದೆ ಅಂದ್ರೆ ನಮಗೆ ಈ ಆಶೆಗಳು ಬರ್ತದೆ. ಯಾವುದೇ ಆಶೆ ಇರಬಹುದು, ಕಾಮ ಆಶೆ ಅಥವಾ ಇದು ಬೇರೆ ತಿನ್ನುವಂತ ಆಶೆ ಅಥವಾ ಬೇರೆ ವಸ್ತುಗಳನ್ನು ಸಿನಿಮಾ ನೋಡುವ ಆಶೆ ಇರಬಹುದು, ಬೇರೆ 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 ಇಂದ್ರಿಯ ತೃಪ್ತಿಗಳ ಆಶೆಗಳು ಬಂದ್ರೆ ನಾವು ಅದನ್ನು ನಿಯಂತ್ರಣ ಮಾಡಿ ನೋ ಅಂತ ಹೇಳಿ ನಾವು ನಮ್ಮ ಆಧ್ಯಾತ್ಮಿಕ ಆಕ್ಟಿವಿಟೀಸ್ ಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಆದಷ್ಟು. ಆಮೇಲೆ ನಾವು ನಮ್ಮ ಸಾಧನ ಭಕ್ತಿ ಇದನ್ನು ಪ್ರತಿದಿನ ರೆಗ್ಯುಲೇಟೆಡ್ ಆಗಿ ಆದಷ್ಟು ಮಾಡಿ ನಮ್ಮ ಸಿನ್ಸಿಯಾರಿಟಿಯನ್ನು ನಾವು ಭಗವಂತನಿಗೆ ತೋರಿಸ್ಬೇಕು. ಆದಷ್ಟು ಕೃಷ್ಣ ಕಥೆಯನ್ನು ಕೇಳುವುದು, ಬೆಳಿಗ್ಗೆ ಭಾಗವತ ಪ್ರವಚನಗಳನ್ನು ಕೇಳುವುದು, ಆದಷ್ಟು ಹರಿನಾಮವನ್ನು ಮಾಡುವುದು, ಆಮೇಲೆ ಈ ಸ್ಟ್ರಿಕ್ಟ್ ಆಗಿ ಫೋರ್ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಗಳನ್ನು ಪಾಲನೆ ಮಾಡುವುದು, ಭಕ್ತರ ಸಂಘಗಳನ್ನು ಮಾಡುವುದು, ಆದಷ್ಟು ಭಕ್ತರ ಜೊತೆ ಫ್ರೆಂಡ್ಶಿಪ್, ಆಮೇಲೆ ಅವರ ಕೃಪೆಗಾಗಿ ಯಾಚನೆ ಮಾಡಿ ಇದನ್ನು ಆದಷ್ಟು ನಮ್ಮ ಪ್ರಯಾರಿಟೀಸ್ ಕೊಡ್ಬೇಕು ಜೀವನದಲ್ಲಿ. ಆವಾಗ ನಾವು ಭಗವಂತನ ಮತ್ತು ಗುರುಗಳ ಕೃಪೆಯನ್ನು ಆಕರ್ಷಣೆ ಮಾಡ್ತೇವೆ. ಮತ್ತೆ ಆ ಗುರುಗಳ ಕೃಪೆ, ಭಗವಂತನ ಕೃಪೆಯಿಂದ ಮಾತ್ರ ನಮ್ಗೆ ಇಂದ್ರಿಯ ಮತ್ತೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ದಿದ್ರೆ ನಮ್ಮ ಇಂದ್ರಿಯ ಮತ್ತೆ ಮನಸ್ಸನ್ನು ಯಾವಾಗ್ಲೂ ನಾವು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಕೃಪೆ ಇಲ್ಲದಿದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ನಾವು ನಮ್ಮ ಸಿನ್ಸಿಯಾರಿಟಿಯನ್ನು ಭಗವಂತನಿಗೆ ತೋರಿಸಿ ನಾವು ಹರಿನಾಮ ಜಪ ಮಾಡುವ ಮೂಲಕ, ನಮ್ಮ ಭಕ್ತಿ ಸೇವೆಗಳನ್ನು ಮಾಡುವ ಮೂಲಕ, ವಿನಮ್ರತಾ ಭಾವನೆಯನ್ನು ಬೆಳೆಸುವುದರ ಮೂಲಕ ನಾವು ಭಗವಂತನಿಗೆ ನಾವು ಭಗವಂತನ ಇನ್ನು ಸಂತೋಷಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಅವನಿಗೆ ತೋರಿಸಿದಾಗ, ಭಗವಂತ ಪ್ರಸನ್ನನಾದಾಗ ಅವನು ಆ ಮನಸ್ಸನ್ನು ಮತ್ತೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅವನು ನಮ್ಗೆ ಕಂಟ್ರೋಲ್ ಇಡ್ತಾನೆ. ದಟ್ ಈಸ್ ಅಂದ್ರೆ ಆವಾಗ ವಿ ಆರ್ ನಾಟ್ ದ ಕಂಟ್ರೋಲರ್ಸ್. ನಾವು ಅದನ್ನು ಫಸ್ಟ್, ವಿ ಆರ್ ನಾಟ್ ದ ಕಂಟ್ರೋಲರ್ಸ್, ವಿ ಆರ್ ನಾಟ್ ದ ಪ್ರೊಪ್ರೈಟರ್ಸ್, ವಿ ಆರ್ ನಾಟ್ ದ ಎಂಜಾಯರ್ಸ್, ವಿ ಆರ್ ಸರ್ವೆಂಟ್ ಆಫ್ ಕೃಷ್ಣ. ಗೋಪಿ ಬರ್ತ್ ಪದಕ ಮಲೆಯೋರ್ ದಾಸಾನುದಾಸ. ನಮ್ಮ ಪೊಸಿಷನ್ ಒಂದೇ, ನಾವು ಯಾವಾಗ್ಲೂ ದಾಸರೇ. ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ಈ ಇಂದ್ರಿಯ ತೃಪ್ತಿಗಳಿಂದ ಸ್ಲೋಲಿ ನಾವು ಅದನ್ನು ದೂರ ಇಟ್ಟು ಆದಷ್ಟು ಭಕ್ತಿ ಸೇವೆಯಲ್ಲಿ ರುಚಿಯನ್ನು ನಾವು ಬೆಳೆಸ್ಕೊಳ್ಬಹುದು. ಅದಕ್ಕಾಗಿ ಸತತವಾಗಿ ಕೃಷ್ಣ ಕಥೆಯನ್ನು ನಾವು ಕೇಳ್ತಾ ಇರ್ಬೇಕು. ಎಷ್ಟಾಗ್ತದೆ ಅಷ್ಟು ಕೃಷ್ಣ ಕಥೆಯನ್ನು. ಅದಕ್ಕಾಗಿ ನಾನು ನಿಮ್ಗೆ ಇದು ಗ್ರೂಪ್ ಅಲ್ಲೆಲ್ಲ ಫಾರ್ವರ್ಡ್ ಮಾಡ್ತಾ ಇರ್ತೇನೆ. ಇಸ್ಕಾನ್ ಕನ್ನಡ ಚಾನಲ್ ಇದೆ, ಆಮೇಲೆ ಭಕ್ತಿ ಜುವೆಲ್ಸ್ ನಮ್ದೇ ಚಾನಲ್ ಇದೆ. ಅದರಲ್ಲೆಲ್ಲ ಬೇರೆ ಬೇರೆ ಲೆಕ್ಚರ್ಸ್ ಗಳು ಸಹ ನಿಮ್ಗೆ ಸಿಗ್ತದೆ. ಅದು ಆದಷ್ಟು ಶನಿವಾರ ಮಾತ್ರ ಅಲ್ಲ, ಯಾವಾಗ ಸಮಯ ಸಿಗ್ತದೆ ಆವಾಗ ದಯವಿಟ್ಟು ಈ ಪ್ರವಚನಗಳನ್ನು ಕೇಳಿ, ಭಾಗವತ ಶ್ರವಣ ಮಾಡಿ, ಆಮೇಲೆ ಆದಷ್ಟು ಹರಿನಾಮ ಜಪವನ್ನು ನಾವು ಮಾಡೋಣ. ಯಾಕಂದ್ರೆ ನಾನು ಸಹ ಆಸ್ ಎ ಪ್ರಾಕ್ಟೀಷನರ್, ಸ್ಪಿರಿಚುವಲ್ ಪ್ರಾಕ್ಟೀಷನರ್, ನಾವೆಲ್ಲರೂ ಸಹ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದನ್ನು ಗಂಭೀರತೆಯಿಂದ ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳೋಣ. ಆದಷ್ಟು ಭಗವಂತ ಮತ್ತೆ ಶ್ರೀ ಗುರುಗಳನ್ನು ನಾವು ಪ್ರಸನ್ನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಆವಾಗ ಈ ರಾಗ ದ್ವೇಷ ವಿಮುಕ್ತೈಸ್ತು. ರಾಗ ಮತ್ತೆ ದ್ವೇಷ ಇದು ಇದರಿಂದ ನಾವು ಮುಕ್ತರಾಗ್ಲಿಕ್ಕೆ ನಾವು ಸಾಧ್ಯತೆ ಇದೆ. ಆಮೇಲೆ ನಾವು ಯಾವಾಗಾದ್ರೂ ಇನ್ ಮುಂದೆ ಇದು ಹೇಗೆ ಒಬ್ಬ ಶುದ್ಧ ಭಕ್ತರ ಕೃಪೆಯಿಂದ ನಮಗೆ ಇದು ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಾರದ ಮುನಿಗಳ ಕತೆ ಸಹ ನಾವು 1ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಓದ್ತೇವೆ. ಹೇಗೆ ನಾರದ ಮುನಿಗಳು ಅವರು ಆ ಸಾಧುಗಳ ಉಚ್ಚಿಷ್ಟವನ್ನು ತಿಂದುಕೊಂಡು ಅವರ ಆ ಹರಿಕಥೆಯನ್ನು, ಅವರು ಕೃಷ್ಣ ಕಥೆಯನ್ನು ಕೇಳ್ತಾ ಇದ್ರು. ಆಮೇಲೆ ಸ್ಲೋಲಿ ಅವರ ಹೃದಯ ಶುದ್ಧವಾಗ್ತಾ ಹೋಗ್ತು. ಗೆಟಿಂಗ್ ಪ್ಯೂರಿಫೈಡ್ ಅಂದ್ರೆ ಪವಿತ್ರವಾಗ್ತಾ ಹೋಗ್ತದೆ, ಶುದ್ಧರಾಗ್ತಾ ಹೋಗ್ತಾ ಹರಿಕಥೆ ಕೇಳಿದ್ರೆ, ಕೃಷ್ಣ ಕಥೆಯನ್ನು ಅದರಿಂದ ಕೇಳ್ತಾ ಇದ್ದಾಗ ನಮ್ಮ ಹೃದಯ ಶುದ್ಧವಾಗ್ತಾ ಹೋಗ್ತದೆ. ಆಮೇಲೆ ನಾವು ಯಾವಾಗ ನಾವು ಶುದ್ಧರಾಗ್ತಾ ಹೋಗ್ತೇವೆ ಆವಾಗ ಹೇಗೆ ಆ ನೀರು
ಅದು ಮಡ್ ಎಲ್ಲ ಸೆಟಲ್ ಡೌನ್ ಆದಾಗ ನಮ್ಗೆ ಹೇಗೆ ಅದು ಕೆಳಗಡೆದ್ದು ಕಾಣ್ತದೆ, ಅದೇ ರೀತಿ ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋದ ಹಾಗೆ ನಮಗೆ ನಾವು ಜೀವಾತ್ಮಗಳು ಅಂತ, ನಾವು ಈ ದೇಹಗಳಲ್ಲ ಅನ್ನೋದು ನಮ್ಗೆ ಜಾಸ್ತಿ ಕಾಣ್ತಾ ಹೋಗ್ತದೆ. ನಮ್ಗೆ ಆ ನಮ್ಮ ಆ ಅಂದ್ರೆ ನ್ಯಾಚುರಲ್ ಪ್ರೊಪೆನ್ಸಿಟಿ ಟು ಸರ್ವ್ ಕೃಷ್ಣ, ಅಂದ್ರೆ ಭಗವಂತನ ಸೇವೆ ಮಾಡುವಂತ ನ್ಯಾಚುರಲ್ ಪ್ರೊಪೆನ್ಸಿಟಿ ಸಹ ನಮ್ಗೆ ಬರ್ತಾ ಹೋಗ್ತದೆ. ಆದ್ರಿಂದ ಆದಷ್ಟು ನಮ್ಮ ಜೀವನದಲ್ಲಿ ಹರಿನಾಮ ಜಪ ಮತ್ತೆ ಕೃಷ್ಣ ಕಥೆಯನ್ನು ಕೇಳುವುದು, ಆಮೇಲೆ ಪ್ರಭುಪಾದರ ಪುಸ್ತಕಗಳನ್ನು ಓದುವುದು, ಇದನ್ನೆಲ್ಲ ಮಾಡ್ತಾ ಇದ್ರೆ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಕೊಂಡು ಹೋಗ್ಬೋದು. ಆಮೇಲೆ ಶ್ರೀ ಗುರುಗಳ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಖಂಡಿತವಾಗಿ ಕೃಷ್ಣ ನಮ್ಗೆ ಒಂದು ದಿನ ನಮ್ಗೆ ಕೃಷ್ಣ ಪ್ರೇಮ ಸಿಗ್ತದೆ. ಅವರ ಕೃಪೆಯಿಂದ ನಮ್ಗೆ ಕೃಷ್ಣ ಪ್ರೇಮ ಸಿಗ್ತದೆ. ಆದ್ರಿಂದ ನಾವು ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ, ವಿದೌಟ್ ಎನಿ ಅಲ್ಟೀರಿಯರ್ ಮೋಟಿವ್ಸ್ ಇದನ್ನ ನಾವು ಇದು ಭಕ್ತಿ ಸೇವೆಯನ್ನು ಪ್ರಾಕ್ಟೀಸ್ ಮಾಡೋಣ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರು? ಸುರೇಖಾ ಮಾತಾಜಿನಾ? ಸುರೇಖಾ ಮಾತಾಜಿ ಹೇಳಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಕೃಷ್ಣನನ್ನು ಡಿಸ್ಕನೆಕ್ಟ್ ಆಯ್ತು ಅನ್ಸುತ್ತೆ. ಓಕೆ, ಅವ್ರು ಕನೆಕ್ಟ್ ಆಗೋ ತನಕ ಬೇರೆ ಪ್ರಶ್ನೆಗಳು ಇದೆಯಾ?